ಹಿಂದೆ ಆನೆಗಳು ಮಾರಾಟ ಮಾಡ್ತಾ ಇದ್ವಿ. ವಿದ್ಯುತ್ ಕೊಟ್ಟು ಜನ ಆನೆಗಳು ಸಾಯಿಸೋದು ಸರ್ವೇಸಾಮಾನ್ಯ ಆಗಿತ್ತು. ಒಂದು ಹುಲಿ ಬದುಕಬೇಕು ಅಂದರೆ 1 ವರ್ಷಕ್ಕೆ 52 ಸಸ್ಯಾಹಾರಿ ಪ್ರಾಣಿ ಬೇಕು. ಹುಲಿ ಆಗಲಿ ಚಿರತೆ ಆಗಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಅಥವಾ ತನ್ನ ಐಸೈಟ್ಗಿಂತ ಎತ್ತರ ಇದ್ದಾಗ ಅಟ್ಯಾಕ್ ಮಾಡೋಕ್ಕೆ ಹೋಗಲ್ಲ. ಈ ಹುಲಿಗಳಿಗೆ ಹೋಲಿಕೆ ಮಾಡಿದ್ರೆ ಚಿರತೆಗಳು ಮನುಷ್ಯರು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆಗೂ ಕಾಣಿಸ್ಕೊತವೆ. ಈ 4 ರಾಜ್ಯ ಬಿಟ್ಟರೆ ಬೇರೆ ರಾಜ್ಯದಲ್ಲಿ ಬೆಳೆಯುವಂಥ ಗಂಧದಲ್ಲಿ ತಿರುಳು ಬರೋದೇ ಇಲ್ಲ. ಯಾವುದೋ ಒಂದು ಪ್ರಾಣಿ ಮರಿ ಆಗ್ತಾ ಇದೆ ಅಂದರೆ ನಾವು ಇಲ್ಲೇ ಕೂತು ನೋಡ್ಬೋದು. ಎಲ್ಲಿ? ಆಫೀಸಲ್ಲೇ. ಆಧುನಿಕ ಸ್ಪರ್ಶ ಬರ್ತಾ ಇರೋದ್ರಿಂದ ಒತ್ತುವರಿ ಒಂದು ಸಮಸ್ಯೆ ಕಡಿಮೆ ಆದರೆ ಉಳಿದೆಲ್ಲ ಸರಿಯಾದಾಗಿದೆ. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಿದ್ದೀರಾ ಮೈಸೂರು ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ಮಹೇಂದ್ರ. ಇವತ್ತು ನಮ್ಮ ಜೊತೆ ನಿವೃತ್ತ ಹುಲಿ ಯೋಜನೆಯ ನಿರ್ದೇಶಕರಾದಂತಹ SC ಕಾಂತರಾಜ್ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹಂಚ್ಕೋಬೇಕು ಅಂತ ಹೇಳಿದ್ರೆ ಏನು ಹಂಚ್ಕೋತೀರಾ ಸರ್? ಮೊದಲನೇದಾಗಿ ನಾನು ವ್ಯವಸಾಯದ ಬಗ್ಗೆ ಅಂದರೆ MSc ಅಗ್ರಿಕಲ್ಚರ್ ಓದಿ ನಂತರ ಈ ಇಲಾಖೆಗೆ ಆಯ್ಕೆ ಆದಮೇಲೆ ನಾನು 2 ವರ್ಷ ಕೊಯಮತ್ತೂರಿನಲ್ಲಿ ಈ ಅರಣ್ಯ ಬಗ್ಗೆ ಮತ್ತು ವೈಲ್ಡ್ ಲೈಫ್ ಬಗ್ಗೆ ತರಬೇತಿ ಪಡ್ಕೊಂಡು ಬಂದಾದಮೇಲೆ ನನಗೆ ಫೀಲ್ಡಲ್ಲಿ ಆದಂಥ ಅನುಭವಗಳು ಅಪಾರವಾದವು. ಮೊದಲಿಗೆ ನಾನು ಯಾವುದು ವೃತ್ತಿ ಆಯ್ಕೋಬೇಕು ಅಂತಿರಲಿಲ್ಲ. ಕೊನೆಗೆ ನಾನು ಪೋಸ್ಟಿಂಗ್ ಆದಾಗ ಮೊದಲನೇದು ಕೊಳ್ಳೇಗಾಲದಲ್ಲಾಯಿತು. ಆಗ ವೀರಪ್ಪನ್ ಇನ್ನೂ ಅಷ್ಟೇನೋ ದೊಡ್ಡ ಹೆಸರು ಮಾಡಿರಲಿಲ್ಲ. ಆ ವೇಳೆಯಲ್ಲಿ ಅಲ್ಲಿ ಸಾಕಷ್ಟು ಆನೆಗಳಿತ್ತು. ಹಾಗಾಗಿ ಪ್ರಾಣಿಗಳ ಬಗ್ಗೆ ಜಾಸ್ತಿ ಒಲವು ಉಂಟಾಯಿತು. ಆಮೇಲೆ ನಾನು ಹೆಚ್ಚು ಕಡಿಮೆ 75 ಭಾಗ ನನ್ನ ಸೇವೆ ಎಲ್ಲ ಪ್ರಾಣಿಗಳ ಬಗ್ಗೆನೇ ಕೆಲಸ ಮಾಡಿದ್ದೀನಿ. ಬಂಡೀಪುರ ಆಗ್ಬೋದು, ನಾಗರಹೊಳೆ ಆಗ್ಬೋದು, ಭದ್ರಾ ಟೈಗರ್ ಆಗ್ಬೋದು, ಕಾವೇರಿ ವನ್ಯಜೀವಿ ಆಗ್ಬೋದು, ಶರಾವತಿ ಶೆಟ್ಟಿಹಳ್ಳಿ ಎಲ್ಲ ಕಡೆ ನಾನು ಕೆಲಸ ಮಾಡಿ ಈಗ ನಿವೃತ್ತಿ ಹೊಂದಿದ್ದೀನಿ. ಆದರೆ ಪ್ರಾಣಿಗಳ ಬಗ್ಗೆ ಒಡನಾಟ ಇದ್ದಷ್ಟು ಈ ಮರ ಗಿಡಗಳಕ್ಕಿಂತ ಹೆಚ್ಚಾಗಿ ನಾನು ಅಲ್ಲಿ ಹೆಚ್ಚಿಗೆ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಹೆಚ್ಚಿನ ವೇಳೆ ಎಲ್ಲ ಪ್ರಾಣಿಗಳ ಜೊತೆನೇ ಕಳೆದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು 1988ರಲ್ಲಿ ಕೊಳ್ಳೇಗಾಲಕ್ಕೆ ಪ್ರವೇಶನಾಗಿ ಬಂದೆ. ಅಲ್ಲಿ ಬಂದಾಗ ನನಗೆ ಇನ್ನೂ 1 ತಿಂಗಳು 1.5 ತಿಂಗಳು ಆಗಿತ್ತು ಅಷ್ಟೇ. ಆ ವೇಳೆಗೆ ಅಲ್ಲಿ ಗುಂಡಾಲ್ ಜಲಾಶಯ ಅಂತ ಒಂದಿದೆ. ಆ ಹಿಂಭಾಗದಲ್ಲಿ ಈ ರೈತರಿಗೆಲ್ಲ ಹಿಂದೆ ಯಾರು ಬೆಳೆ ಬೆಳೀತಾ ಇದ್ರು ಅವ್ರಿಗೆಲ್ಲ ಪರಿಹಾರ ಕೊಟ್ಟು ಅಲ್ಲಿಂದ ಅವರನ್ನು ಕಳಿಸ್ಬಿಟ್ಟಿದ್ರು. ರೈತರು ಹೋಗುವಾಗ ಅವ್ರೇನು ಬಾವಿಗಳು ಅದು ತೋಡಿದ್ರು ಹಾಗೆ ಬಿಟ್ಟು ಬಂದುಬಿಟ್ಟಿದ್ರು. ಸಂಜೆ ಹೊತ್ತು ಏನು ಮಾಡ್ತವೆ ಈ ಪ್ರಾಣಿಗಳು, ಈ ನೀರು ಕುಡ್ಕೊಂಡು ಡ್ಯಾಮ್ನಲ್ಲಿ ತಾವು ಬೇರೆ ಗ್ರೂಪ್ಗಳ ಜೊತೆ ಆಟ ಆಡಿಕೊಂಡು ನಂತರ ವಾಪಸ್ ಹೋಗ್ತವೆ. ಈ ದಿಶೆಯಲ್ಲಿ ಆಟ ಆಡಬೇಕಾದ್ರೆ 2 ಆನೆ ಮರಿಗಳು ಆಟ ಆಡ್ತಾ ಒಂದು 20 ಅಡಿ ಆಳ ಬಾವಿಗೆ ಬಿದ್ದೋಗ್ಬಿಟ್ಟು. ಅದು ನಮಗೆ ಗೊತ್ತಿಲ್ಲ. ಸುತ್ತ ಪೊದೆಗಳು ಬೆಳ್ಕೊಂಡಿದೆ, ಅವಕ್ಕೂ ಕೂಡ ಅನುಭವ ಆಗಿಲ್ಲ. ನಂತರ ತಾಯಿ ಅದನ್ನು ಎತ್ತಲಿಕ್ಕೆ ಅಂತೇಳಿ ಬಗ್ಗದಾಗ ಅದು ಮುಗ್ಗರ್ಸೊಳಗಡೆ ಬಿದ್ದೋಗ್ಬಿಟ್ಟಿತ್ತು. ನಂತರ 1 ದಿನ 2 ದಿನ ಆಗಿರ್ಬೋದು, ನನಗೆ ಮಾಹಿತಿ ಬಂದಾದಮೇಲೆ ಹೋಗಿ ನೋಡಿದ್ರೆ ತಾಯಿ ಸುಮ್ಮನೆ ಸತ್ತುತ್ತಾ ಇದೆ. ಮರಿಗಳು 2 ದಿನ ಆದ್ರಿಂದ ಸತ್ತೋಗ್ಬಿಟ್ಟಿತ್ತು. ಆದರೆ ಹೇಗೆ ತೆಗಿಬೇಕು ಅಂತ ನಮಗೂ ಗೊತ್ತಿರಲಿಲ್ಲ. ನಮ್ಮ ಸಿಬ್ಬಂದಿ ಮಾಹಿತಿ ಕೊಟ್ಟರು. ಅಲ್ಲಿ ನಾವು ಸಾರ್ವಜನಿಕರಿಗೆ ಕೊಡಲಿಕ್ಕೆ ಅಂತ ಸೌದೆಗಳನ್ನು ಕತ್ತರವಣೆ ಮಾಡಿ ಗುಡ್ಡೆ ಹಾಕಿತ್ತು. ಕೊನೆಗೆ ಆ ಸೌದೆಗಳನ್ನು ಟ್ರ್ಯಾಕ್ಟರ್ನಲ್ಲಿ ತಂದು ಈ ಬಾವಿ ಒಳಗಡೆ ಬಿಟ್ಟಾಗ ಅದು ಆನೆ ಏನು ಮಾಡ್ತಿತ್ತು ಎಲ್ಲ ಎಳ್ಕೊಂಡು ಒಳಕ್ಕೆ ಹಾಕ್ಕೊಂಡು ನಿಲ್ತಾ ಬಂತು. ಒಂದು 10-12 ಟ್ರ್ಯಾಕ್ಟರ್ ಸೌದೆ ಹಾಕಿದ್ಮೇಲೆ ಅದು ಮೇಲೆ ಬಂತು. ಅಂದರೆ ಮರಿಗಳು ಸತ್ತೋಗಿದ್ದು. ಆ ನಂತರ ಅದನ್ನು ನಾವು ಏರ್ ಫೈರ್ ಮಾಡಿ ಗಾಳಿ ಹೊಡೆದು 1 ಕಿಲೋಮೀಟರ್ ದೂರಕ್ಕೆ ತಾಯಿನಾರು ಬದುಕಿಸಿದ್ವಿ ಅನ್ನೋದು ಇದರಲ್ಲಿ ತೊಗೊಂಡೋಗಿ ಬಿಟ್ವಿ. ಆಮೇಲೆ ಇವೆಲ್ಲ ಸೌದೆ ನಮ್ಮ ಅಕೌಂಟಲ್ಲಿತ್ತು. ಅದರಿಂದ ಮಾರನೇ ದಿನ ಆ ಸೌದೆಗಳನ್ನು ತೆಗಿಲಿಕ್ಕೆ ಅಂತೇಳಿ ನಮ್ಮ ಸಿಬ್ಬಂದಿಗಳನ್ನು ಅಲ್ಲಿ ಕಳಿಸಿದ್ವಿ. ಆದರೆ ನಾವು ನಿನ್ನೆ ರೆಸ್ಕ್ಯೂ ಮಾಡಿದಂಥ ಆನೆ 1 ಕಿಲೋಮೀಟರ್ ದೂರ ಬಿಟ್ಟು ಬಂದಿದ್ರು ಕೂಡ ಅದು ವಾಪಸ್ ಬಂದು ಮರಿಗಳು ಸತ್ತ ಜಾಗದಲ್ಲೇ ಅದು ಕೂಡ ಪ್ರಾಣ ಬಿಟ್ಬಿಟ್ಟಿತ್ತು. ಒಂದಿನ ಆದಮೇಲೆ ಆವಾಗಿಂದ ನನಗೆ ಈ ಪ್ರಾಣಿಗಳ ಬಗ್ಗೆ ಒಲವು ಜಾಸ್ತಿ ಉಂಟಾಯಿತು. ಭಾಳಷ್ಟು ಅನುಭವಗಳಾಯಿತು ಈ ಥರದ ಪ್ರಾಣಿಗಳು. ಹಾಗಾಗಿ ಇಲಾಖೆಯಲ್ಲಿ ನಾನು ಪ್ರಾಣಿಗಳ ಜೊತೆ ಕಳೆದದ್ದೇ ಜಾಸ್ತಿ ಹೊರತು ಬೇರೆ ಭಾಗದಲ್ಲಿ ಕೆಲಸ ಮಾಡೋದು ತುಂಬ ಕಡಿಮೆ.
ಈ ಪ್ರಾಣಿಗಳಲ್ಲಿ ಆಸಕ್ತಿ ಅಂತ ಹೇಳಿದ್ರೆ ಸರ್, ಅದು ಸ್ಪೆಷಲ್ ಆಗಿ ಆನೆಗಳ ಮೇಲೆ ಆಸಕ್ತಿ ಜಾಸ್ತಿ ಇಲ್ಲ, ಬೇರೆ ವನ್ಯಜೀವಿಗಳ ಮೇಲೇನೋ? ಅಲ್ಲ, ಈಗ ವನ್ಯಜೀವಿಗಳು ಅಂದರೆ ಎಲ್ಲ ಸೇರ್ಕೊಳ್ತಿತ್ತು. ಆದರೆ ನಮಗೆ ನೇರವಾಗಿ ಕಾಡಲ್ಲಿ ಕಾಣಿಸುವಂಥದ್ದು ದೂರದಿಂದ ನೋಡಿದ್ರು, ಯಾಕೆಂದರೆ ಅದರ ಶರೀರ ಗಾತ್ರ ಮತ್ತು ಇದರಲ್ಲಿ ಆನೆಗಳೇ ಕಾಣಿಸುವ. ಈ ಬೇರೆ ಸಣ್ಣ ಸಣ್ಣ ಪ್ರಾಣಿಗಳು ಪೊದೆಗಳಲ್ಲಿ ಅಲ್ಲಿ ಬಚ್ಚಿಟ್ಕೊಳ್ತವೆ. ಆದರೆ ಈ ಸಸ್ಯಾಹಾರಿ ಪ್ರಾಣಿಗಳಂತೂ ಕಾಡೆಮ್ಮೆ ಆಗಲಿ, ಜಿಂಕೆ ಆಗಲಿ, ಸಾಂಬಾರಾಗಲಿ ಇವು ಸಾಕಷ್ಟು ಕಾಣಿಸ್ಕೊಳ್ತವೆ. ಆದರೆ ಆನೆಗಳು ನೋಡುವಾಗ ಅಂತ ಸಿಗೋ ಖುಷಿ ಎಷ್ಟು ಸಾರಿ ನೋಡ್ತಾ ಇದ್ರೂ ಬೇಸರ ಅಂತೂ ಆಗೋದಿಲ್ಲ. ಅಷ್ಟು ಖುಷಿಯಾಗಿ ಅವನ್ನ ನೋಡ್ಬೋದು. 100 ಸತಿ ನೋಡಿದ್ರು ನೋಡ್ತಾನೆ ಇರಬೇಕು ಅನಿಸುತ್ತೆ. ಹಾಗಾಗಿ ಆನೆಗಳು ಮೊದಲಿಂದ ಕೂಡ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ನಾವು ಗಣಪತಿನ ಪೂಜೆ ಮಾಡ್ತೀವಿ. ಹಾಗಾಗಿ ಆನೆಗಳು ಅಂದರೆ ಮೊದಲಿಂದ ಕೂಡ ಒಂದು ಪ್ರೀತಿ, ಆ ಪ್ರೀತಿ ನನ್ನಲ್ಲೂ ಕೂಡ ಉಂಟಾಯಿತು. ಹಾಗಾಗಿ ಆನೆಗಳು ಅಷ್ಟೇ ಪ್ರಮಾಣದಲ್ಲಿ ಇದ್ದು, ಆದರೆ ಆ ಟೈಮ್ನಲ್ಲಿ ಆ ವೀರಪ್ಪನನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅವುಗಳನ್ನು ಕೊಲೆ ಮಾಡಿ ಮಾರಾಟ ಮಾಡ್ತಾ ಇದ್ದ. ಈಗ ಅದು ನಿಂತಿದೆ, ಯಾಕೆಂದರೆ ಅವನು ಹೋದ ಅಂತಲ್ಲ, ಅದು ಸರ್ಕಾರನೇ ಅದು ಐವರಿ ದಂತನ ಟ್ರೇಡ್ ಮಾಡೋದನ್ನು ಈಗ ಬ್ಯಾನ್ ಮಾಡಿದ್ದಾರೆ. ಹಾಗಾಗಿ ಆನೆಗಳನ್ನು ದಂತಕ್ಕೋಸ್ಕರ ಸಾಯಿಸೋ ಪ್ರಕ್ರಿಯೆ ಈಗ ಇಲ್ಲ. ಇನ್ನು ಅಲ್ಲೊಂದಿಲ್ಲೊಂದು ಬೇರೆ ಕಾರಣದಿಂದ ಸತ್ತಾಗ ಕದಿಬೋದೇ ಹೊರತು ದಂತಕ್ಕೋಸ್ಕರನೇ ಕದಿಯೋದು ಯಾರು, ಪೋಚಿಂಗ್ ಮಾಡೋರು ಯಾರೂ ಇಲ್ಲ ಈಗ. ಕರ್ನಾಟಕದ್ದು ಆನೆಗಳ ಸಂಖ್ಯೆ ಒಟ್ಟು ಭಾರತದ 25% ಕರ್ನಾಟಕದಲ್ಲಿನೇ. ಅಷ್ಟು ಸಮೃದ್ಧವಾದ ಆನೆ ಸಂಪತ್ತು ಕರ್ನಾಟಕದಲ್ಲಿದೆ. ಈಗ ಆನೆಗಳನ್ನ ನಾವು 4 ವರ್ಷಕ್ಕೊಮ್ಮೆ ನಾವು ಸೆನ್ಸಸ್ ಮಾಡ್ತೀವಿ. ಅದರ ಪ್ರಕಾರ ಹೋದರೆ 25,000 ರಿಂದ 30,000 ಆನೆಗಳು ಇಂಡಿಯಾದಲ್ಲಿದೆ ಅಂತಲೂ. ಕರ್ನಾಟಕದಲ್ಲಿ 6,400 ಇದೆ. ಆದರೆ ಈ ಸಂಖ್ಯೆ ಒಂದು ಎನಾರ್ಮಸ್ ಆಗಿ ಏನು ಹೆಚ್ಚಿಗೆ ಆಗ್ತಾ ಇಲ್ಲ. ಈಗ ಈ ಒಂದು 10-15 ವರ್ಷಕ್ಕೆ ಹಿಂದಕ್ಕೆ ತೊಗೊಂಡ್ರೆ 5,000-5,500 ಸಾವಿರ ಇದ್ದದ್ದು ಈಗ 6,500 ಆಗಿದೆ ಅಷ್ಟೇ, 6,400. ಅಂದರೆ ಏನಾಗ್ತದೆ, ಆನೆಗಳಲ್ಲಿ ಕೂಡ ಹುಟ್ಟೋದು ಎಷ್ಟು ಇದಿದೆ, ಸಾಯೋದು ಕೂಡ ಅಷ್ಟು ಪ್ರಮಾಣದಲ್ಲಿ ನ್ಯಾಚುರಲ್ ಆಗಿ ನಡೀತಾ ಇರ್ತದೆ. ಈಗ ಮನುಷ್ಯರಲ್ಲೂ ಕೂಡ ಅದು ಕಾಮನ್ನು. ಆದರೆ ಆನೆಗಳಿಗೆ ನಾವು ಏನು ಮಾಡ್ತೀವಿ, ನಮ್ಮ ಥರನೇ ಮನುಷ್ಯರ ಥರನೇ 100 ವರ್ಷ ಬದುಕ್ತವೆ ಅವು. ಅಂದರೆ ಮನುಷ್ಯರು 100 ವರ್ಷ ಬದುಕೋದಿಲ್ಲ, ಇಲ್ಲೊಬ್ಬ ಬದುಕ್ಬೋದು. ಆದರೆ ಆನೆಗಳು ಕೂಡ ಅದರ ಆಯಸ್ಸು 100 ವರ್ಷ ಇರುತ್ತೆ. ಆದರೆ ಹಿಂದೆಲ್ಲ ಏನಾಗ್ತಿತ್ತು, ನಾವು ಸಾಕಿದ ಆನೆಗಳು ಅವಕ್ಕೆ ನಿಶ್ಚಿತವಾಗಿ ಊಟ ಕೊಡ್ತಾ ಇದ್ವಿ. ಊಟ ಕೊಡ್ತಾ ಇದ್ದದ್ರಿಂದ ಅವಕ್ಕೂ ಕೂಡ ನಾವು ಸರ್ಕಾರಿ ನೌಕರನ ಥರನೇ ಎಲ್ಲ ನೋಡ್ಕೊತಾ ಇದ್ವಿ. ಅಲ್ಲಿ ಭಾಳ ಜಾಸ್ತಿ ಬದುಕ್ತೀವಿ. ಇದು ಕಾಡಲ್ಲಿ ಏನಾಗ್ತದೆ, ಅವಾಗ ಆಹಾರ ಅವೇ ಹುಡಿಕೊಳ್ಬೇಕು. ಹಾಗಾಗಿ ಒಂದು ಸ್ವಲ್ಪ ಅಲ್ಲಿ ಸಂಖ್ಯೆ ಜಾಸ್ತಿ ಇರ್ತಿತ್ತು. ಇಲ್ಲಿ ಆದರೆ ನಾವು ರೋಗ ರುಜಿನ ಬಂದರೆ ಔಷಧಿ ಕೊಡ್ತೀವಿ, ಅಲ್ಲಿ ಯಾರು ಕೊಡೋಕ್ಕೆ ಇಲ್ಲ. ಹಾಗಾಗಿ ಬೇರೆ ಬೇರೆ ಕಾರಣಗಳಿಂದ ಅಲ್ಲೇ ಇದಾಗ್ತಾ ಇತ್ತು. ಈ ಆನೆ ಅಂದ ತಕ್ಷಣ ಏನಾಗ್ತದೆ, ನಮ್ಮಲ್ಲಿ 2 ಥರ ಆನೆಗಳಿದೆ. ಒಂದು ಆಫ್ರಿಕಾದ ಎಲಿಫೆಂಟ್ ಅಂತಿದೆ, ಮತ್ತು ಇನ್ನೊಂದು ನಮ್ಮ ಏಷ್ಯನ್ ಎಲಿಫೆಂಟ್ಸ್ ಅಂತೇಳಿ. ಆಫ್ರಿಕನ್ ಎಲಿಫೆಂಟ್ಸು ಹೆಚ್ಚು ಕಡಿಮೆ ಆಫ್ರಿಕಾದ 37 ದೇಶಗಳಲ್ಲಿ ಕಂಡು ಬರ್ತದೆ. ನಮ್ಮ ಏಷ್ಯನ್ ಎಲಿಫೆಂಟ್ಸು ಈ ಏಷ್ಯಾದಲ್ಲಿರುವಂಥ 13 ದೇಶಗಳಲ್ಲಿ ಕಂಡು ಬರ್ತದೆ. ಆಫ್ರಿಕಾದ ಆನೆ ಯಾವಾಗಲೂ ತುಂಬ ದೊಡ್ಡದಿರುತ್ತೆ. ಏಷ್ಯಾದ ಆನೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಿರ್ತದೆ. ಮತ್ತು ಆಫ್ರಿಕಾದಲ್ಲಿ ಹೆಣ್ಣಾನೆ ಗಂಡಾನೆ ಎರಡಕ್ಕೂ ಕೂಡ ದಂತ ಇರುತ್ತೆ. ಈ ಏಷ್ಯಾಟಿಕ್ ಎಲಿಫೆಂಟಲ್ಲಿ ಗಂಡಾನೆಗೆ ಮಾತ್ರ ದಂತ ಇರುತ್ತೆ, ಹೆಣ್ಣಾನೆಗೆ ದಂತ ಇರಲ್ಲ. ಸಣ್ಣದಿರುತ್ತೆ, ರೂಢಿಮೆಂಟ್ರಿ ಅಂತೀವಿ. ಅದದ್ದು ಗಂಡಾನೆಗೆ ಮಾತ್ರ ದಂತ ಅಂತ. ಅದರಲ್ಲೂ ಕೂಡ ಒಂದು ನಾವು ಮಕನ ಅಂತ ಒಂದು ಇದಿದೆ, ಅದು ಗಂಡಾನೆ ಆಗಿರ್ತದೆ, ಅದಕ್ಕೆ ಕೊಂಬಿರೋದಿಲ್ಲ. ಅಂಥದ್ದು ಕೂಡ ಒಂದು 8-10% ಈ ಮಕನ ಆನೆಗಳು ಇರ್ತವೆ ಗಂಡಲ್ಲಿ ಕೂಡ. ಅವು ಟಸ್ಕ್ಲೆಸ್ ಮೇಲ್ ಅಂತ, ಅವು ಕೊಂಬೆ ಇರೋದಿಲ್ಲ. ಮತ್ತು ಹೆಣ್ಣಾನೆಗೆ ಕೊಂಬೆ ಇರೋದಿಲ್ಲ, ಗಂಡ ಆನೆಗೆ ಮಾತ್ರ ಕೊಂಬೆ ಇರುತ್ತೆ. ಹಾಗಾಗಿ ಆಫ್ರಿಕಾದಲ್ಲಿ ಇರುವಂಥ ಆನೆಗೆ ನಮಗೂ ಈ ವ್ಯತ್ಯಾಸಗಳಲ್ಲಿ ಇದು ಪ್ರಮುಖವಾದದ್ದು. ಇನ್ನೊಂದು ವ್ಯತ್ಯಾಸ ಅಂದರೆ ಕಿವಿ ಯಾವಾಗಲೂ ಆಫ್ರಿಕಾದ ಆನೆಗಳಿಗೆ ಭಾಳ ದೊಡ್ಡದಿರ್ತವೆ. ನಮ್ಮ ಆನೆಗಳಿಗೆ ಚಿಕ್ಕದಿದ್ದು ಅದು ರೌಂಡ್ ಶೇಪ್ ಇರ್ತದೆ. ಹಾಗಾಗಿ ಕಿವಿಗಳು ಏನಂದರೆ ಸಾಮಾನ್ಯವಾಗಿ ಆನೆಗಳಿಗೆ ಬೆವರು ಗ್ರಂಥಿಗಳಿರಲ್ಲ. ಆ ಬೆವರು ಗ್ರಂಥಿಗಳು ಇಲ್ಲದೆ ಇರೋದ್ರಿಂದ ಏನು ಮಾಡ್ತದೆ, ಯಾವಾಗಲೂ ಕಿವಿನ ಬೀಸ್ತಾನೆ ಇರ್ತದೆ, ಬೀಸಣಿಗೆ ಥರ. ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ರಕ್ತನಾಳಗಳು ಜಾಸ್ತಿ ಇರೋದ್ರಿಂದ ರಕ್ತ ಸಂಚಲನೆ ಆಗುವಾಗ ಅದು ಕೂಲಾಗಿ ಮತ್ತೆ ದೇಹಕ್ಕೆ ಬರ್ತದೆ. ಹಾಗಾಗಿ ಆನೆಗಳಲ್ಲಿ ಕಿವಿ ಕೆಲಸ ಪ್ರಮುಖವಾದದ್ದು. ಅದೇ ಥರ ಆಫ್ರಿಕಾದಾಗಲಿ ಏಷ್ಯಾಟಿಕ್ ಆಗಲಿ ಮುಂದೆ ಕಾಲಿನಲ್ಲಿ 5 ಉಗುರು ಇರ್ತವೆ, ಹಿಂದೆ ಕಾಲಲ್ಲಿ 4 ಇರ್ತವೆ. ಇದು ಪ್ರಾಮುಖ್ಯವಾಗಿ ನೋಟಿಸ್ ಮಾಡುವಂಥದ್ದು.
ಮತ್ತೆ ಏನು ಈ ಮೂಗಿದೆ ಅದರ ಎಕ್ಸ್ಟೆನ್ಷನ್ನೇ ಅದರ ಸೊಂಡಲು. ಅದರಲ್ಲಿ ಕೂಡ ಏನಾಗುತ್ತೆ, ನಮ್ಮ ಎಕ್ಸ್ಟೆನ್ಷನಲ್ಲಿ ಈ ಮೂಗೆ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ 2 ಒಳ್ಳೆಗಳಿರ್ತದೆ. ಆಫ್ರಿಕಾದಲ್ಲಿ ಆ ಸೆಪ್ಟ ಇರೋದಿಲ್ಲ, ಅದು ಪೈಪ್ ತರ ಒಂದೇ ಇರ್ತದೆ. ಈ ತರ ಅದು ನೋಡ್ಲಿಕ್ಕೆ ಹೊರಗಡೆಯಿಂದ ಸಾಧ್ಯ ಇಲ್ಲ ಇದು ನೋಡಿದಾಗ. ಮತ್ತೆ ಕಾಡಾನೆಗಳು ಯಾವಾಗ್ಲೂ ವಾಸನೆ ಹೊಡಿತವೆ, ಯಾಕಂದ್ರೆ ಅವು ಮೈಯುಜ್ಜಿ ಇದು ಸ್ನಾನ ಮಾಡಿಸಲ್ಲ. ನಮ್ಮ ಸಾಕದಾನೆಗಳು ಇವಕ್ಕೆಲ್ಲ ನಾವು ದಿನ ಸ್ನಾನ ಮಾಡಿಸೋದ್ರಿಂದ ಅವು ಸ್ಮೆಲ್ ಬರೋದಿಲ್ಲ. ಮತ್ತೆ ದೂರದಿಂದ ನಾವು ಸಾಕಾನೆಗಳನ್ನ ಪತ್ತೆ ಹಚ್ಬೋದು, ಯಾಕೆಂದ್ರೆ ದಂತನ ಟ್ರಿಮ್ ಮಾಡಿರ್ತೀವಿ. ಮತ್ತೆ ಎರಡನೇದಾಗಿ ಅದರ ಹಣೆಗೆ ನಾವು ಕೈ ಎಣ್ಣೆ ಅಂತ ಹೇಳ್ತೀವಿ, ಕ್ಯಾಸ್ಟರ್ ಆಯಿಲ್, ಅದನ್ನ ಸವರಿರ್ತೀವಿ. ದೂರದಿಂದ ನೋಡಿದ್ರೆ ಇದು ಸಾಕಿದ್ದೆ, ಅದು ಕಾಡಾನೆ ಅಂತ ನಾವು ಗುರುತು ಮಾಡ್ಬೋದು. ಆದರೆ ಸಾಕದಾನೆಗಳು ಸಾಮಾನ್ಯವಾಗಿ ನಮ್ಮಲ್ಲಿ ಕ್ಯಾಂಪ್ಗಳಿರುತ್ತವೆ. ಆ ಕ್ಯಾಂಪಲ್ಲಿ ಇದ್ದದ್ದು ನಾವು ಮೊದಲೆಲ್ಲ ಮರ ಎಳಿಲಿಕ್ಕೆ ಬೇರೆ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ವಿ. ಈಗ ಏನಿದ್ರು ಅವನ್ನ ಈ ದಸರಾ ಬಿಟ್ಟು ಬೇರೆ ಬೇರೆ ಫಂಕ್ಷನ್ಸ್ಗೂ ಕೂಡ ನಾವು ಕೊಡ್ತಾ ಇಲ್ಲ. ಹಿಂದೆ ಆನೆಗಳು ಮಾರಾಟ ಮಾಡ್ತಾ ಇದ್ವಿ, ಈಗ ಮಾರಾಟ ಮಾಡೋದು ಕೂಡ ನಿಷಿದ್ಧ ಆಗಿದೆ. ಹಾಗಾಗಿ ಹಿಂದೆಲ್ಲ ಏನು ಮಾಡೋರು, ರಾಜ ಮಹಾರಾಜರುಗಳ ಕಾಲದಲ್ಲಿ ಆನೆಗಳನ್ನು ದೇವಸ್ಥಾನಗಳಿಗೆ ದಾನವಾಗಿ ಕೊಡೋರು. ಅದೇ ಪದ್ಧತಿನ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ರು. ಈಗ ಜಯಲಲಿತಾ ಆಗಲಿ, ದೇವೇಗೌಡರೇ ಆಗಲಿ, ಅವರು ಆನೆಗಳನ್ನ ದಾನ ಮಾಡೋರು ದೊಡ್ಡ ದೊಡ್ಡ ಟೆಂಪಲ್ಗಳಿಗೆ. ಕೇರಳದಲ್ಲಿ ಹೆಚ್ಚಿನ ಟೆಂಪಲಲ್ಲೆಲ್ಲ ಈ ಥರ ದಾನದಿಂದ ಬಂದ ಆನೆಗಳೇ ಜಾಸ್ತಿ ಇವೆ. ಹಾಗಾಗಿ ಅವು ಸಾಕದಾನೆಗಳು ಬರ್ತವೆ. ಇದ್ರ ಜೊತೆಗೆ ಸರ್ಕಸ್ಗಳಲ್ಲಿತ್ತು. ಈಗ ಸರ್ಕಸ್ ಎಲ್ಲ ಭಾರತದಲ್ಲಿ 22 ಕಂಪನಿಗಳಿತ್ತು ಸರ್ಕಸ್ ಕಂಪನಿ, ಅದು ಮುಚ್ಚಿದ್ದಾರೆ. ಹಾಗಾಗಿ ಅಂದರೆ ಮುಚ್ಚಿಲ್ಲ, ಅಲ್ಲಿದ್ದಂಥ ಕಾಡು ಪ್ರಾಣಿಗಳನ್ನ ಸರೆಂಡರ್ ಮಾಡಿದ್ದಾರೆ. ಆಗ ಅಲ್ಲಿದ್ದ ಸಾಕು ಪ್ರಾಣಿಗಳೆಲ್ಲ ಈಗ ಸರ್ಕಸಲ್ಲಿ ಕಾಣಿಸ್ತಾ ಇಲ್ಲ. ಯಾವುದೋ ಹುಲಿ, ಸಿಂಹ, ಚಿರತೆ, ಆನೆಗಳು ಇವ್ಯಾವುದನ್ನು ಅಲ್ಲಿ ಎಕ್ಸಿಬಿಟ್ ಮಾಡುವಾಗಿಲ್ಲ. ಹಾಗಾಗಿ ಅವು ಕೂಡ ಸಾಕು ಪ್ರಾಣಿಗಳ ಸಂಖ್ಯೆಯಲ್ಲಿತ್ತು, ಈಗ ಅವು ಕಡಿಮೆ ಆಗಿವೆ. ಅದು ಬಿಟ್ಟರೆ ದೇವಸ್ಥಾನಗಳಲ್ಲಿದೆ, ಮಠಗಳಲ್ಲಿದೆ, ಮತ್ತೆ ಖಾಸಗಿ ಟಿಂಬರ್ ಮರ್ಚೆಂಟ್ ಹತ್ರ ಅವರು ಮರಗಳನ್ನು ಇಳಿಸ್ಲಿಕ್ಕೆ ಸಾಕೊಂಡಿದ್ದಾರೆ. ಈ ಥರದ್ದು ಸುಮಾರು ಹೆಚ್ಚು ಕಡಿಮೆ ನಮ್ಮ ಭಾರತದಲ್ಲೇ 1,000 ಎಷ್ಟಿದೆ. ನಮ್ಮ ಕರ್ನಾಟಕದಲ್ಲಿ ಒಂದು 60 ಆನೆಗಳು ಈ ಥರದ್ದಿದೆ. ಇತ್ತೀಚೆಗೆ ಆನೆಗಳ ಕಡೆ ಸಿಕ್ಕಿ ಮಾವುತರೆ ಸಾಯೋ ಪ್ರಕರಣಗಳು ಜಾಸ್ತಿ ಆಯಿತು. ಅದಕ್ಕೆ ಈಗ ಮೈಸೂರಲ್ಲಿ ಕೂಡ ನಮ್ಮ ಸುತ್ತೂರು ಮಠದವರು ಒಂದು ರೊಬೊಟಿಕ್ ಆನೆ ಕೇರಳದಿಂದ ತಂದಿದ್ದಾರೆ. ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ಆರ್ಟಿಫಿಷಿಯಲಿ ಮಾಡಿದ್ದಾರೆ ಆನೆ ಥರನೇ. ಅದು ರಿಮೋಟ್ ಅಲ್ಲಿ ಆನೆ ಥರನೇ ಕೆಲಸ ಮಾಡುತ್ತೆ, ಸೊಂಡ್ಲೆತ್ತೋದು, ಇದು ಮಾಡೋದು, ನಡೆಯೋದು. ಹಾಗಾಗಿ ಆ ಥರದ ಆನೆನ ಈಗ ಪೂಜೆಗೆ ಉಪಯೋಗಿಸ್ತಾ ಇದ್ದಾರೆ. ಈಗ ನ್ಯಾಚುರಲ್ ಆನೆ ಅದು ಮೇಂಟೆನೆನ್ಸು ಕಷ್ಟ. ನಂತರ ಮಾವುತರಿಗೆ ಅದು ಹೆಚ್ಚು ಕಡಿಮೆ ಆದಾಗ ಕಷ್ಟ ಆಗ್ತಿತ್ತು. ಮೊದಲೆಲ್ಲ ಏನಾಗ್ತಿತ್ತು, ಒಂದೊಂದು ದೇವಸ್ಥಾನದಲ್ಲಿ 1 ಆನೆನೋ 2 ಆನೆನೋ ಈ ಥರ ಇಟ್ಕೊಳ್ಳೋರು. 2 ಗಡ್ಡೆ ಆಗ್ಬೋದಿತ್ತು, 2 ಹೆಣ್ಣು ಆಗ್ಬೋದಿತ್ತು. ಆವಾಗ ಅವಕ್ಕೆ ಮಾನಸಿಕವಾಗಿ ಇದು ಕಷ್ಟ ಆಗ್ತಾ ಇತ್ತು. ಈಗ ಸರ್ಕಾರ ಕೂಡ ಒಂದು ಆದೇಶ ಮಾಡಿದೆ, ಏನಂದರೆ ಈ ಥರ ಸ್ವತಃ ಆನೆ ಇಟ್ಕೊಂಡಿರೋರು ವರ್ಷಕ್ಕೊಮ್ಮೆ ತಂದು ನಮ್ಮ ಕ್ಯಾಂಪಲ್ಲಿ ಬಿಡ್ಬೋದು. ಅವು ಬೇರೆ ಆನೆಗಳ ಜೊತೆ ಬೆರೀಬೋದು. ಅವಕ್ಕೆ ಮಾನಸಿಕ ಖಿನ್ನತೆನ ದೂರ ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮ ಕೂಡ ಚಾಲ್ತಿಯಲ್ಲಿದೆ. ಹಾಗಾಗಿ ಈ ಆನೆಗಳು, ನಾವು ಸಾಕಿರೋ ಆನೆಗಳು ಮತ್ತು ಕಾಡಾನೆಗಳು 2 ಭಾಗ ಮಾಡಿಕೊಂಡು ನೋಡ್ಬೋದಿತ್ತು. ಆದರೆ ದೂರದಿಂದ ನೋಡಿದಾಗ ನಾನು ಹೇಳ್ದಾಗೆ ದಂತ ಕಟ್ ಮಾಡಿರ್ತೀವಿ, ತಲೆಗೆ ಎಣ್ಣೆ ಹಾಕಿರ್ತೀವಿ, ಮತ್ತು ಹೆಣ್ಣು ಗಂಡು ಕೂಡ ನಾವು ದೂರದಿಂದ ನೋಡಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯತೆ ಇದೆ. ಹೌದು. ಆ ಎಣ್ಣೆ ಹಾಕೋದು ಉದ್ದೇಶ ದೂರಕ್ಕೆ ಒಳೆಯುತ್ತೆ ಅಂತ ಇರ್ಬೋದು ಸರ್? ಅಲ್ಲ, ಅದು ಕೂಲಿಂಗ್ ಎಫೆಕ್ಟ್. ನಾವು ಕೈ ಎಣ್ಣೆ ಹಾಕೋದು ಕೂಡ ಈಗ ನಿಮ್ಗೆ ಹೇಳಿದೆ, ಕಿವಿನ ಆಡಿಸ್ತಾ ಇರುವಾಗ ರಕ್ತ ನಾಳಗಳು ಜಾಸ್ತಿ ಇರ್ತವೆ, ಅಲ್ಲಿ ಕೂಲಾದ ರಕ್ತ ದೇಹಕ್ಕೆ ಬರ್ತದೆ. ಕಾರಣ ಏನು ಅಂದರೆ ಆನೆಗಳಲ್ಲಿ ಸ್ವೆಟ್ ಗ್ಲ್ಯಾಂಡ್ ಅಂದರೆ ಬೆವರು ಗ್ರಂಥಿಗಳಿಲ್ಲ. ಹಾಗಾಗಿ ನಾವು ಹಣೆಗೆ ಹಚ್ಚೋದು ಮೇಯ್ನ್ ಆಗಿ ಅದು ಕೂಲ್ ಆಗಲಿ ಅನ್ನೋ ಉದ್ದೇಶಕ್ಕಷ್ಟೇ. ಇವಾಗ ಆನೆ ಕಾರ್ಯಾಚರಣೆಗಳ ಬಗ್ಗೆ ಹೇಳ್ಬೇಕು ಅಂದರೆ ಸರ್, ಯಾವುದಾದ್ರೂ ಒಂದು ಕಾರ್ಯಾಚರಣೆ ನೆನಪಿಗೆ ಬರುತ್ತೆ ಇವತ್ತು ಅಂತ? ಇಲ್ಲ, ಈಗ ಬೇಕಾದಷ್ಟು ಅದು ಕೂಡ. ಈಗ ನಾನು ಬಂಡೀಪುರದಲ್ಲಿದ್ದಾಗ ವಿದ್ಯುತ್ ಕೊಟ್ಟು ಜನ ಆನೆಗಳು ಸಾಯಿಸೋದು ಸರ್ವೇಸಾಮಾನ್ಯ ಆಗಿತ್ತು. ಯಾಕೆಂದರೆ ಅವ್ರ ಜಮೀನಿಗೆ ಬಂದು ಆನೆಗಳು ನಷ್ಟ ಉಂಟು ಮಾಡ್ತಾ ಇತ್ತು. ಆ ನಷ್ಟ ಉಂಟು ಮಾಡಿದಾಗ ಸರ್ಕಾರ ಪರಿಹಾರ ಕೊಡ್ತಾ ಇದ್ದದ್ದು ಭಾಳ ಕಡಿಮೆ ಇತ್ತು. ಹಾಗಾಗಿ ಅವ್ರು ಏನು ಮಾಡಿದರು, ಪರಿಹಾರಕ್ಕಿಂತ ಹೆಚ್ಚಾಗಿ ಜಮೀನು ಸುತ್ತ ಲೈವ್ ವೈರನ್ನ ಬಿಟ್ಬಿಡೋರು. ಆಗ ಆನೆ ಬಂದು ಅದಕ್ಕೆ ಸಿಕ್ಕಿ ಸಾಯೋ ಪ್ರಕರಣ ಜಾಸ್ತಿ ಇತ್ತು. ಈಗ ಏನಾಗಿದೆ, ಪರಿಹಾರ ಹೆಚ್ಚು ಪರಿಹಾರ ಕೊಡ್ತಾ ಇದ್ದೀವಿ ಹೊತ್ತು. ಮತ್ತು ಈ ಥರ ಕಳ್ಳತನ ಆಗದಂಗೆ KEB ಅವರು ಕೂಡ ಸಾಕಷ್ಟು ಕ್ರಮ ವಹಿಸಿದ್ದಾರೆ. ಮತ್ತು ಅವಾಗೇನು 6 ಮೀಟ್ರ್ ಇದ್ದದ್ದಂಥ
ಲೈಟ್ ಕಂಬಗಳನ್ನು ಎತ್ತರ ಮಾಡಿರೋದ್ರಿಂದ ಈ ಜನ ಕದಿಯೋದು ಕಡಿಮೆ, ಆನೆಗಳು ಸೊಂಡ್ಲಲ್ಲಿ ಅದನ್ನ ಇಟ್ಕೊಂಡು ಟಚ್ ಆಗಿ ಸಾಯೋ ಪ್ರಕರಣಗಳು ಕಡಿಮೆ ಆಗ್ತವೆ. ಹೀಗೆ ಒಂದ್ಸರಿ ಒಂದು ಪಂಪ್ ಸೆಟ್ ಹತ್ರ ಇದೇ ಥರ ಜಮೀನಿಗೆ ಕೊಟ್ಟಾಗ ತಾಯಿ ಬಂದು ವೈರಿಗೆ ಹಿಡಿದ ತಕ್ಷಣ ಅದು ಸತ್ತೋಗ್ಬಿಡ್ತು. ಆದರೆ ಡಿಸ್ಕನೆಕ್ಟು ಆಯಿತು, ಆದರೆ ಮರಿಗೇನೂ ಆಗಲಿಲ್ಲ. ಮರಿ ಒಂದು ದಿನ ಆದರೂ ತಾಯಿ ಬಿಟ್ಟು ಹೋಗ್ತಾನೆ ಇಲ್ಲ. ಏನು ಮಾಡಿದ್ರು ಅಂದರೆ ಅದು ಆಲ್ಮೋಸ್ಟ್ ಸಾಮಾನ್ಯವಾಗಿ ಏನಾಗ್ತವೆ, ಆನೆಗಳು ಹೆಣ್ಣಾನೆ ಆದರೆ 8 ಅಡಿ ಎತ್ತರ ಇರ್ತವೆ ಬೆಳೆದವು, ಗಂಡಾನೆ ಆದರೆ 10 ಅಡಿವರೆಗೂ ಬೆಳಿತವೆ. ಆದರೆ ಹೊಟ್ಟೆಯಿಂದ ಕೆಳಭಾಗ 3 ಅಡಿ ಇರ್ತದೆ ಸಾಮಾನ್ಯವಾಗಿ. ಈ ಮರಿಗಳು ಹುಟ್ಟಿದಾಗ ಹೆಚ್ಚು ಕಡಿಮೆ 1 ಕ್ವಿಂಟಾಲ್ ಇರ್ತವೆ. ಅವು ತಾಯಿ ಹಾಲು ಕುಡಿಬೇಕಾದ್ರೆ ಈ ಕಡೆ ಆ ಕಡೆ ಓಡಾಡಲಿಕ್ಕೆ ಆ 3 ಅಡಿ ಜಾಗ ಸಾಕಾಗ್ತಾ ಇರ್ತದೆ. ಅವು ವಯಸ್ಸಾದಂಗೆ ಬೆಳೆದಂಗೆ ಎತ್ತರ ಜಾಸ್ತಿ ಆದಂಗೆ ಇಲ್ಲಿ ಹೊಟ್ಟೆ ಕೆಳಗಡೆ ಓಡಾಡೋದು ಕಷ್ಟ ಆಗ್ತದೆ. ನಾವು ಏನು ಮಾಡ್ತೀವಿ, ಕ್ಯಾಂಪಲ್ಲಿರುವಂಥ ಆನೆಗಳನ್ನು 2 ವರ್ಷ ಆದಮೇಲೆ ತಾಯಿ ಮತ್ತೆ ಮರಿಯನ್ನ ಬೇರ್ಪಡಿಸ್ತೀವಿ. ಅದಕ್ಕೆ ವೀನಿಂಗ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಾಡಲ್ಲಿ ಆ ಥರ ವೀನಿಂಗ್ ಏನಿಲ್ಲ, ಇದ್ರ ಜೊತೆನೇ ಇರ್ತದೆ. ಈಗ ಆನೆಗಳಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ 3 ರಿಂದ 4 ತಿಂಗಳಿಗೆ ಒಂದ್ಸತಿ ಹೀಟಿಗೆ ಬರ್ತವೆ. ಹೀಟಿಗೆ ಬಂದಾಗ 2 ರಿಂದ 4 ದಿನ ಹೀಟಲ್ಲಿ ಇರ್ತವೆ. ಆ ಟೈಮ್ನಲ್ಲಿ ಗಂಡಾನೆ ಬಂದು ಅವಕ್ಕೆ ಸೇರ್ಬೇಕಾಗ್ತದೆ. ನಂತರ ಅದು 18 ರಿಂದ 22 ತಿಂಗಳಿಗೆ ಗರ್ಭ ಧರಿಸ್ತದೆ. ಅದಕ್ಕೆ ಗಜಗರ್ಭ ಅಂತಾರೆ. ಅದು 22 ತಿಂಗಳಿಗೆ ಅದು ಮರಿ ಹುಟ್ಟುತ್ತೆ. ಹುಟ್ಟಿದ ತಕ್ಷಣ ಅದು ತಮ್ಗೆ ಹೇಳಿದಾಗ 1 ಕ್ವಿಂಟಾಲ್ ಇರುತ್ತೆ. ಕೂಡಲೇ ಎದ್ದು ನಿಂತ್ಕೊಂಡು ಅದು ಓಡಾಡೋಕೆ ಶುರು ಮಾಡುತ್ತೆ. ಇಲ್ಲಿ ತಾಯಿ ಜೊತೆ 1 ವರ್ಷ ಸಮಸ್ಯೆ ಆಗಲ್ಲ, ಯಾಕೆಂದ್ರೆ ಹೊಟ್ಟೆ ಕೆಳಗಡೆ ಅದು ಕಾಲು ಸಂದಿಲೇ ಓಡಾಡ್ತಿರ್ತದೆ. ಅದು ಬೆಳೆದಂತೆಲ್ಲ ಅಲ್ಲಿ ಜಾಗ ಕಡಿಮೆ ಆದಾಗ ಹೊರಗಡೆನೇ ಓಡಾಡ್ಬೇಕಾಗ್ತದೆ. ಆದರೆ ಈ ಮರಿ ಒಂದು ಸ್ವಲ್ಪ ಬೆಳೆದಿತ್ತು, ಹಾಗಾಗಿ ತಾಯಿ ಬಿದ್ದು ಸತ್ರು ಕೂಡ ಇದಕ್ಕೆ ಗೊತ್ತಿಲ್ಲ. ಅದು ಹೋಗೋದು ತಾಯಿ ಹತ್ರ ಹಾಲು ಕುಡಿಲಿಕ್ಕೆ ಪ್ರಯತ್ನ ಪಡೋದು ಇದು ಮಾಡೋದು. ಆಗ ನಮಗೆ ಗೊತ್ತಾಯ್ತು ಇದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ. ನಾವು ತಿರ್ಗಾ ಬಡ್ಡಿಪುರದಿಂದ ಕಾಡಾನೆಗಳು ಅಂದರೆ ನಮ್ಮಲ್ಲಿ ಸಾಕಿದ ಆನೆ ಕುಮ್ಕಿ ಎಲಿಫೆಂಟ್ ಅಂತೀವಿ, ಅದನ್ನು ತಂದು ಈ ಮರಿನ ಹಿಡಿದು ಅದು ಸಾಗಾಣಿಕೆ ಮಾಡಿ ಇದನ್ನು ದಫನ್ ಮಾಡಬೇಕಾಗಿ ಬಂತು. ಈ ಥರದ್ದು ನಡೀತವೆ. ಜೊತೆಗೆ ಟ್ರ್ಯಾಂಕ್ಯುಲೈಸ್ ಮಾಡಿ ಹಿಡಿದಿರೋ ಪ್ರಕರಣಗಳು ಬೇಕಾದಷ್ಟಿವೆ. ಅವಕ್ಕೆ ಹಿಡಿದು ನಾವು ಅವಕ್ಕೆ ರೇಡಿಯೋ ಕಾಲರ್ ಕತ್ತಿಗೆ ಕಟ್ಟಿ ತಗೊಂಡೋಗಿ ಭಾಳ ಬೇರೆ ಕಡೆ ಬಿಟ್ಟಾಗಲೂ ಕೂಡ ಅದು ಸುಮಾರು ದಿನಗಳಾದಮೇಲೆ ವಾಪಸ್ಸು ಅದೇ ಜಾಗಕ್ಕೆ ಬಂದ್ಬಿಡುತ್ತೆ. ಅದು ರೇಡಿಯೋ ಕಾಲರ್ ಎಕ್ಸ್ಪೆರಿಮೆಂಟಲ್ಲಿ ಅದು ಪ್ರೂವ್ ಆಗಿದೆ. ಈಗ ಆ ಥರ ಆನೆಗಳನ್ನು ಹಿಡಿದು ಮೊದಲೆಲ್ಲ ಏನು ಮಾಡ್ತೇವೆ, ಆದಷ್ಟು ಕಾಡಿಗೆ ಬಿಡೋಕ್ಕೆ ಸಾಕಿದ ಆನೆಗಳು ಬೇಕಾದಷ್ಟಿವೆ. ನಾವು ಹಿಡಿದದ್ದೆಲ್ಲನೇ ಸಾಕೋಕ್ಕಾಗಲ್ಲ. ಆದರೆ ಅವಕ್ಕೆ ಕುಂಟ ಕುರುಡ ಆ ಥರ ಏನಾರ ಪ್ರಾಬ್ಲಮ್ ಇದ್ರೆ ಅವುಗಳನ್ನ ಕ್ಯಾಪ್ಚರ್ ಮಾಡಿ ಇವಾಗ ಇಲ್ಲಿ ಕೂರ್ಗಳ್ಳಿ ತಾವು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ದೀವಿ, ಅಲ್ಲಿಗೆ ಬಿಡ್ತೀವಿ. ಅವುಗಳ ಟ್ರೀಟ್ಮೆಂಟ್ ಮಾಡ್ತಾರೆ. ಅಲ್ಲಿಗೆ ಸಾರ್ವಜನಿಕರಿಗೆ ಯಾರನ್ನು ಬಿಡೋದಿಲ್ಲ, ನಮ್ಮ ವೆಟನರಿ ಡಾಕ್ಟರ್ಗಳು ಅಥವಾ ಇಲಾಖಾ ಅಧಿಕಾರಿಗಳು ಹೋಗ್ತಾರೆ. ಅದು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತೇಳಿ. ಅಲ್ಲಿ ಬರೀ ಆನೆ ಅಂತಲ್ಲ, ಬೇರೆ ಯಾವುದೇ ಹುಲಿ ಆಗ್ಬೋದು, ಚಿರತೆ ಆಗ್ಬೋದು, ಈ ಥರ ಏನಾರ ಅದು ತಾನೇ ಬದುಕೋಕ್ಕಾಗಲ್ಲ ಅಂತ ಕುಂಟ ಕುರುಡ ಇಂಥವೆಲ್ಲ ತಂದು ಅಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಬಿಡ್ತಾ ಇದ್ದೀವಿ ಈಗ. ಮತ್ತೆ ಈ ಆನೆ ಕಾಡಿಂದ ಆನೆ ಬಂದಿರೋದನ್ನ ಕ್ಯಾಂಪಲ್ಲಿರೋ ಆನೆ ಕಾರ್ಯಾಚರಣೆ ಮಾಡೋ ಅದ್ರದ್ದು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಸರ್ ಈಗ ಏನಿದೆ, ಈಗ ನಮ್ಮಲ್ಲಿ ಅಭಿಮನ್ಯು ಅಂತ ಒಂದು ಆನೆ ಇದೆ. ಅದು ಯಾವ ಲೆವೆಲ್ಗಿದೆ ಅಂದರೆ ನಾವು ಮನುಷ್ಯರು ಯಾವ ಥರ ಹಗ್ಗ ಹಾಕಿ ಗಂಟು ಹಾಕ್ತೀವಿ ಅದನ್ನ ಮಾಡ್ತದೆ. ಹೇಳಿದ್ರೆ ಮಾವುತ ಹೇಗೆ ಹೇಳ್ತಾನೆ ಅದೇ ಥರ ಕೇಳಿಸುತ್ತೆ. ಮತ್ತೆ ಅದಕ್ಕೆ ಅನುಭವ ಆಗ್ಬಿಟ್ಟಿರೋದ್ರಿಂದ ಆ ಕಾಡಾನೆನ ಯಾವ ಥರ ಹಿಡ್ಕೋಬೇಕು, ಪಳಗಿಸ್ಬೇಕು, ಮತ್ತೆ ಲೋಡ್ ಮಾಡೋವರೆಗೂ ಕೂಡ ಅದು ಕೆಲಸ ನಿರ್ವಹಿಸ್ತವೆ. ಇದರಲ್ಲಿ ನಾವು ಮಾವುತರು ಕಮಾಂಡ್ ಕೊಡೋದು ಬಿಟ್ರೆ ಉಳಿದ ಕೆಲಸ ಎಲ್ಲನೇ ಆನೆಗಳೇ ಮಾಡ್ತವೆ. ಕುಮ್ಕಿ ಎಲಿಫೆಂಟ್ಸ್ ಅಂತ ಅವಕ್ಕೆ ತರಬೇತಿ ಆಗಿರ್ತದೆ. ಹಾಗಾಗಿ ಅವನ್ನ ಲಾರಿ ಎತ್ಸೋವರೆಗೂ ಕೂಡ ಅವನ್ನ ನಾವು ಉಪಯೋಗಿಸ್ಕೊಳ್ತೀವಿ. ಅದಕ್ಕೆ ಏನಂದ್ರೆ ನಮ್ಮಲ್ಲಿ ವೆಟನರಿ ಡಾಕ್ಟರ್ಗಳಿರ್ತಾರೆ. ಯಾವ ಥರ ಆನೆ ಹಿಡಿಬೇಕು ಅಂತ ಹೇಳಿದ್ರೆ ಅದು ಟ್ರ್ಯಾಂಕ್ಯುಲೈಸ್ ಮಾಡ್ತೀವಿ. ಅದಕ್ಕೆ ಮತ್ತೆ ಬರೋ ಔಷಧಿನ ಇಂಜೆಕ್ಷನ್ನ ಗನ್ ಮೂಲಕ ಹೊಡೆಯೋದ್ರ ಮೂಲಕ ಅದನ್ನ ಬೆಳೆಸಿ ಹಿಡಿತೀವಿ. ಹಿಡಿದ್ಮೇಲೆ ಅದು ಹಗ್ಗ ಮತ್ತು ಇವೆಲ್ಲ ಹಾಕಿ ರಿವೈವಲ್ ಅಂತ ಒಂದಿದೆ, ಔಷಧಿ ಕೊಟ್ಟ ತಕ್ಷಣ ಅದಕ್ಕೆ ಎಚ್ಚರ ಬರ್ತದೆ. ಎಚ್ಚರ ಬಂದಾದ್ಮೇಲೆ ನಾವು ಸಾಕಾನೆಗಳ ಸಹಕಾರದಿಂದ ಅದನ್ನು ಮರಕ್ಕೆ ಅಥವಾ ಇದಕ್ಕೆ ಕಟ್ಟಾಕಿ ಅಥವಾ ಹೊರಗಡೆ ನಮ್ಮ ಕ್ಯಾಂಪಿಗೆ ತಂದು ಅಲ್ಲಿ ಕ್ರಾಲ್ ಅಂತ ಇರುತ್ತೆ, ಮರದಿಂದ ಮಾಡಿರುವಂಥದ್ದು, ಅದರೊಳಗಡೆ ಬಿಡ್ತೀವಿ. ಅಲ್ಲಿ ಬಿಟ್ಟು ಅದನ್ನು ಪಳಗಿಸ್ತೀವಿ ಅದಕ್ಕೆ ಊಟ ಕೊಟ್ಟು. ಮತ್ತು ಈ ಆನೆಯನ್ನು ಹೊರತುಪಡಿಸಿ ಸರ್ ಬೇರೆ ಪ್ರಾಣಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಹುಲಿ ಇದರಲ್ಲಿ ಸಂರಕ್ಷಣೆಯಲ್ಲಿ ಡೈರೆಕ್ಟರ್ ಆಗಿದ್ರಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹಂಚ್ಕೋಬೇಕು. ಅಲ್ಲ, ಹುಲಿಗಳು ಅಂದರೆ ನಮ್ಮಲ್ಲಿ ಏನಾಗಿದೆ, ಭಾಳಷ್ಟು ಪ್ರಾಣಿಗಳು
ಲಕ್ಷಾಂತರ ಇದ್ದದ್ದು ಸ್ವತಂತ್ರ ಪೂರ್ವದಲ್ಲಿ. ಸ್ವತಂತ್ರ ಬಂದಾದ್ಮೇಲೆ ತುಂಬ ಪೋಚಿಂಗ್ಗಳು ಶುರುವಾಗ್ತು. ರಾಜ ಮಹಾರಾಜರುಗಳು ಬ್ರಿಟಿಷ್ನವರು ಇಷ್ಟ ಬಂದಂಗೆ ಅವುಗಳನ್ನು ಶೂಟಿಂಗ್ ಮಾಡ್ತಾಯಿದ್ರು. ಯಾಕೆಂದರೆ ಅದಕ್ಕೆ ಒಂದು ಹವ್ಯಾಸ ಅವರಿಗೆ. ಹೀಗಾಗಿ ಅವುಗಳ ಸಂಖ್ಯೆ ತುಂಬ ಕಡಿಮೆ ಆಗ್ಬಿಟ್ಟಿತ್ತು. ನಮ್ಮ ಬಂಡೀಪುರದಲ್ಲಿ ಕೂಡ 1972ರಲ್ಲಿ ಅದನ್ನು ಗಣತಿ ಮಾಡಿದಾಗ ಬರೀ 11 ಕಂಡು ಬಂದಿತ್ತು. ನಂತರ ಈ ಪ್ರಾಜೆಕ್ಟ್ ಟೈಗರ್ ಅಂತ ಒಂದು ಯೋಜನೆ ಬಂತು. ಆ ಯೋಜನೆ ಬಂದಾದ ಮೇಲೆ ಅವುಗಳ ಸಂಖ್ಯೆ ಅದಕ್ಕೆ ರಕ್ಷಣೆ ಸಿಕ್ತು. ರಕ್ಷಣೆ ಸಿಕ್ಕಿದ ಮೇಲೆ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಹಾಗಾಗಿ ಈಗ 11 ಇದ್ದದ್ದು 140, 150 ಗಂಟ್ಲು ವೃದ್ಧಿಯಾಗಿವೆ. ಏನಂದರೆ ಅವಕ್ಕೆ ಬೇಟೆ ಆಡಲಿಲ್ಲ ಅಂದರೆ ಸಾಕಷ್ಟು ಅವಕ್ಕೆ ಬದುಕಲಿಕ್ಕೆ ಸಸ್ಯಾಹಾರಿ ಪ್ರಾಣಿಗಳು ಬೇಕು. ಒಂದು ಹುಲಿ ಬದುಕಬೇಕು ಅಂದರೆ 1 ವರ್ಷಕ್ಕೆ 52 ಸಸ್ಯಾಹಾರಿ ಪ್ರಾಣಿ ಬೇಕು. ಅಂದರೆ ವಾರಕ್ಕೊಂದು. ಅಂಥ ಪ್ರಾಣಿಗಳಿದ್ದಾಗ ಅದು ತಿಂದ್ಕೊಂಡು ಬದುಕಿಗೆ ಸಮತೋಲನ ಕಾಪಾಡುತ್ತೆ. ಯಾವಾಗ ಅದಕ್ಕೆ 52 ಪ್ರಾಣಿಗಳು ಸಿಗೋದಿಲ್ವೋ ಆಗ ಹೊರಗಡೆ ಬರ್ತದೆ. ಆ ಸಾಕು ಪ್ರಾಣಿಗಳು ಮತ್ತು ಇವನ್ನ ಸಾಫ್ಟ್ ಟಾರ್ಗೆಟನ್ನು ಹುಡುಕಿ ಇಟ್ಕೊಳ್ಳುತ್ತೆ. ಹಾಗಾಗಿ ಅದು ಕಾಡಲ್ಲಿ ತನಗೆ ಸಾಕಷ್ಟು ಪ್ರಾಣಿಗಳು ಸಿಗ್ತವೆ ಅಂದಾಗ ಹೊರಗಡೆ ಬರೋದಿಲ್ಲ. ಮತ್ತು ಯಾವಾಗಲೂ ತನ್ನಲ್ಲಿ ಶಕ್ತಿ ಇತ್ತು ಅಂತ ಹೇಳಿದ್ರೆ, ಈಗ ಹುಲಿಗೆ 25 ವರ್ಷ ಆಯಸ್ಸು. ಅದು ವಯಸ್ಸಲ್ಲಿದ್ದಾಗ ತನ್ನ ಬೇಟೆನ ತಾನೇ ಹುಡಿಕೊಂಡು ಹೋಗಿ ಬೇಟೆ ಆಡ್ಕೊಂಡು ಬರುತ್ತೆ. ಆದರೆ ವಯಸ್ಸಾದಾಗ ಅದಕ್ಕೆ ರೋಗ ಬಂದಾಗ ಬೇರೆ ಕಾರಣಗಳಿಂದ ಅದಕ್ಕೆ ಅಲ್ಲಿ ಎಂಟು ಮಾಡೋಕ್ಕಾಗಲ್ಲ ಅಂದಾಗ ಈ ದನ ಕರುಗಳು ಸಾಕು ಪ್ರಾಣಿಗಳನ್ನು ಹಿಡಿಯುತ್ತೆ. ದನ ಕರುಗಳನ್ನು, ಯಾಕೆಂದರೆ ಅದ್ರ ಕೈಲಿ ತಾಕತ್ತಿರಲ್ಲ ಆ ಥರ. ಆದರೆ ಅದು ಒಂದು ದಿನಕ್ಕೆ 15ರಿಂದ 20 kg ಅಷ್ಟು ತಿನ್ನುತ್ತೆ. ಅದನ್ನು 1 ದಿನ 2 ದಿನ ಇಟ್ಕೊಂಡು ಕೂಡ ತಿನ್ನುತ್ತೆ. ಆದರೆ ಆನೆಗಳು ಆ ಥರ ಅಲ್ಲ. ಆನೆಗಳಲ್ಲಿ ಒಂದು ದಿನಕ್ಕೆ 250 kg ತಿನ್ನುತ್ತೆ. 100 ಲೀಟ್ರು ನೀರು ಕುಡಿತಾವೆ ಒಂದು ದಿನಕ್ಕೆ. ಅವು ತಿನ್ನೋದ್ರಲ್ಲಿ 15ರಿಂದ 16 ಸರಿ ಲದ್ದಿ ಆಗ್ತವೆ ಆನೆಗಳಲ್ಲಾದರೆ. ಅಷ್ಟು ಆಹಾರ ಬೇಕು. ಈ ಅದು ಸಸ್ಯಾಹಾರಿ ಪ್ರಾಣಿ ಆದ್ರೂ ಈ ಬೇರೆ ನಮ್ಮಲ್ಲಿ ಮೇಕೆ, ಕುರಿ ಅಥವಾ ಜಿಂಕೆ, ಸಾಂಬಾರು ಇವೆಲ್ಲ ಏನು ಎಮ್ಮೆ, ಇದು ಕಡಿಮೆ ಎಲ್ಲ ಆಹಾರ ತಿಂದದ್ದನ್ನು ಮೆಲ್ಕ್ ಹಾಕ್ತವೆ, ವಾಪಸ್ ತಗೊಂಡು ಮೆಲ್ಕ್ ಹಾಕ್ತವೆ. ಆನೆ ಮೆಲ್ಕ್ ಹಾಕೋದಿಲ್ಲ. ಹಾಗಾಗಿ ಏನಾಗುತ್ತೆ, ನೀವು ಆನೆ ಲದ್ದಿನ ತೆಗೆದು ನೋಡಿದ್ರೆ ಭಾಳಷ್ಟು ಕಡ್ಡಿಗಳು ಅವೆಲ್ಲ ಹಾಗಾಗಿ ಇರ್ತವೆ, ಜೀರ್ಣ ಆಗಿರಲ್ಲ, ಪೂರ್ಣ ಆಗಲ್ಲ. ಯಾಕೆಂದರೆ ಅದು ಇದು ಮಿಲ್ಕ್ ಹಾಕೋಕ್ಕಾಗಿರೋದಿಲ್ಲ. ಹಾಗಾಗಿ ಅದು ಬೀಳ್ತಾನೆ ಇರ್ತದೆ. ಇವು ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 15ರಿಂದ 16 ಸತಿ ಲದ್ದಿ ಹಾಕ್ತವೆ. ಯಾಕೆಂದರೆ ಅವು ತಿನ್ನೋ ಪ್ರಮಾಣನೂ ಹಂಗೆ ಇರ್ತವೆ. 250 kg ತಿಂತವೆ ನೂರು ಪ್ರಾಣ. ಆದರೆ ಇವು 15ರಿಂದ 20 kg 25 kg ವರೆಗೂ ತಿಂತವೆ ಯಾವುದು ಹುಲಿಗಳು. ಅದರ ಬಾಡಿ ಸೈಜ್ ಮೇಲೆ ಹೋಗ್ತದೆ. ಆದರೆ ಸಾಮಾನ್ಯವಾಗಿ ಹುಲಿಗಳು ತನ್ನ ಬಾಡಿ ಅದಕ್ಕಿಂತ ದೊಡ್ಡ ಪ್ರಾಣಿಗಳನ್ನೇ ಬೇಟೆಯಾಡುತ್ತೆ ಹೆಚ್ಚಿನ ವೇಳೆ. ಈ ಚಿರತೆ ಆಗಲ್ಲ. ಯಾವುದೇ ತನ್ನ ಶರೀರಕ್ಕಿಂತ ಕಡಿಮೆ ಮೊಲ ಇದ್ರೂ ಹಿಡಿಯುತ್ತೆ ಅವು. ದೊಡ್ಡ ಪ್ರಾಣಿನೇ ಹಿಡಿಬೇಕು ಅಂತೇನಿಲ್ಲ. ಸಾಮಾನ್ಯವಾಗಿ ಹುಲಿ ಆಗಲಿ ಚಿರತೆ ಆಗಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಅಥವಾ ತನ್ನ ಐಸೈಟ್ಗಿಂತ ಎತ್ತರ ಇದ್ದಾಗ ಅಟ್ಯಾಕ್ ಮಾಡೋಕ್ಕೆ ಹೋಗಲ್ಲ. ಅವು ಶೈ ಅನಿಮಲ್ಸು. ಆದ್ರೆ ಒಮ್ಮೊಮ್ಮೆ ಏನಾಗ್ತದೆ, ಮನುಷ್ಯ ನಡೆಯೋದು ಕೂತಿದ್ದ ಅಂದರೆ ಬಂದು ಅಟ್ಯಾಕ್ ಮಾಡ್ಬಿಡ್ತವೆ. ಆ ಥರದಲ್ಲಿ ಇಲ್ಲಾಂದರೆ ಕನ್ಫ್ರಂಟ್ ಆಗಬೇಕು. ಎದುರು ಬದ್ರು ಬಂದ್ರೆ ಮಾತ್ರ ಭೇಟಿ ಆಗ್ತಾ, ಇಲ್ಲ ಅಂದ್ರೆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದು ಕಡಿಮೆ. ಸಾಮಾನ್ಯವಾಗಿ ಚಿರತೆಗಳು ಇವಾಗ ಸ್ಪೆಷಲಿ ಮೈಸೂರಲ್ಲಂತೂ ತುಂಬಾ ಈ ಊರು ಬಂದಿದೆ. ಚಿರತೆಗಳಿಗೆ ಏನಾಗಿದೆ ಅಂದ್ರೆ ಅವು ಕಾಡೇ ಬೇಕು ಅಂತಿಲ್ಲ. ಒಂದು ಬಂಡೆಗಳು ಅಥವಾ ಚಾಮುಂಡಿ ಬೆಟ್ಟ ತರ ಗಿಡಗಳ ಪೊದೆಗಳು ಅಲ್ಲಿ ಬಚ್ಚಿಟ್ಕೋತಿದ್ವು. ಹಿಂದೆ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ ಈ ವ್ಯವಸಾಯದ ಬೀಳು ಜಮೀನು ಜಾಸ್ತಿ ಇತ್ತು. ಅಂದ್ರೆ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್. ಈಗೆಲ್ಲ ವ್ಯವಸಾಯಕ್ಕೆ ಕನ್ವರ್ಟ್ ಮಾಡಿ ಮೊದಲೆಲ್ಲ ಚಿರತೆಗಳೇ ಆಗಲಿ ಬೇರೆ ಕಾಡು ಪ್ರಾಣಿಗಳೇ ಆಗಲಿ ಹೊರಗಡೆ ಬಂದರೆ ಆ ಮರಗಿಡಗಳ ಮಧ್ಯದಲ್ಲಿ ಬಚ್ಚಿಟ್ಕೊಳ್ತಾ ಇದ್ದ. ಈಗ ಅವೆಲ್ಲ ವ್ಯವಸಾಯಕ್ಕೆ ಕನ್ವರ್ಟ್ ಆದಮೇಲೆ ಅವು ಬಚ್ಚಿಟ್ಕೊಳ್ಳೋಕೆ ಜಾಗನೇ ಇಲ್ದಂಗೆ ಆಗಿದೆ. ಹಾಗಾಗಿ ಈಗ ಕಾಣಿಸ್ಕೊಳ್ಳೋದು ಜಾಸ್ತಿ ಯಾಕಾಯ್ತು ಅಂದರೆ ಈ ಕಾರಣದಿಂದ. ಎಲ್ಲೂ ಕೂಡ ಬೀಳು ಜಮೀನುಗಳೇ ಇಲ್ಲ. ಆ ಬೀಳು ಜಮೀನಲ್ಲಿ ಎಲ್ಲಿ ಬಚ್ಚಿಟ್ಕೋತಾ ಇದ್ದೋ ಅವೆಲ್ಲ ಈಗ ವ್ಯವಸಾಯಕ್ಕೆ ಆದಮೇಲೆ ಅವು ಕಾಣಿಸ್ಕೊಳ್ಳೋದು ಜಾಸ್ತಿ ಆಗ್ತವೆ. ಮತ್ತು ಹುಲಿಗೆ ಅದರ ಒಂದು ಟೆರಿಟರಿ ಇರ್ತವೆ. ಅದರ ಟೆರಿಟರಿ ಅವೇ ಮಾರ್ಕ್ ಮಾಡ್ಕೊಳ್ತವೆ, ಮರಗಳನ್ನು ಪರಿಸ್ತವೆ, ಇಲ್ಲ ಮೂತ್ರ ಮಾಡ್ತವೆ. ಆಗ ಇನ್ನೊಂದಕ್ಕೆ ಬರಲ್ಲ, ಯಾಕೆಂದ್ರೆ ಅದು ಸಾಲಿಟರಿ ಅನಿಮಲ್. ಇವು ಆ ಥರ ಅಲ್ಲ ಚಿರತೆಗಳು. ಇವಕ್ಕೆ ಸಣ್ಣ ಪೊದೆ ಇದ್ರೂ ಅಲ್ಲೇ ಬಚ್ಚಿಟ್ಕೊಳ್ತವೆ, ಅಲ್ಲೇ ಇದಾಗ್ತವೆ. ಕಬ್ಬುಂಗದಲ್ಲೇ ಮರಿ ಆಗ್ತವೆ ಇವಾಗ. ಹಾಗಾಗಿ
ಇವು ಮತ್ತು ಸಣ್ಣ ಸಣ್ಣ ಪ್ರಾಣಿಗಳನ್ನ ಹಿಡಿದು ಬದುಕ್ತವೆ. ಅಂದರೆ ಇವತ್ತು ಮೊಲ, ನವಿಲು ಅಂತವಿದ್ರು ಹಿಡ್ಕೊಂಡು ಬದುಕ್ತವೆ. ಈಗಂತೂ ಹಳ್ಳಿಗಳಲ್ಲಿ ನಾಯಿಗಳು ಅಂತ ಇರೋ ಕಡೆಗೆ ಅಲ್ಲೂ ಬದುಕ್ತವೆ. ಆದರೆ ಯಾವಾಗ ಕಾಡಲ್ಲಿ ಒಂದೇ ಜಾಗದಲ್ಲಿ ಹುಲಿಗಳು ಚಿರತೆಗಳು ಇದ್ದಾಗ ಒಂದಕ್ಕೊಂದು ಕನ್ಫ್ರಂಟ್ ಆಗ್ತವೆ. ಅಂಥ ಜಾಗದಲ್ಲಿ ಒಮ್ಮೊಮ್ಮೆ ಅವುಗಳ ಫೇಸ್ ಮಾಡೋಕ್ಕಾಗ್ತಾ ಇವು ಹೊರಗಡೆ ಇರ್ತವೆ. ಆಗ ಹೆಚ್ಚು ಕಡಿಮೆ ಏನಾಗ್ತವೆ, ಟೈಗರ್ ಆದರೆ ಹುಲಿಗಳು ಮರ ಹತ್ತೋದಿಲ್ಲ. ಇವು ಲೆಪರ್ಡ್ ಆದರೆ ಮರ ಹತ್ಬಿಟ್ಟು ಅದು ಮೇಲ್ಗಡೆ ಕೂತ್ಕೊಬಿಡ್ತವೆ. ತಾವು ಹಿಡಿದಂಥ ಆಹಾರನೂ ಕೂಡ ಅಲ್ಲೇ ಮೇಲ್ಗಡೆ ತಗೊಂಡೋಗಿ ಕೂತ್ಕೋತವೆ, ಸೇಫ್ಟಿಗೋಸ್ಕರ. ಆ ಥರ ಆಗಿ ಹುಲಿಗಳಿಗೆ ಹೋಲಿಕೆ ಮಾಡಿದ್ರೆ ಚಿರತೆಗಳು ಮನುಷ್ಯರು ಎಲ್ಲೆಲ್ಲಿ ಇದ್ದಾರೆ ಎಲ್ಲ ಕಡೆಗೂ ಕಾಣಿಸ್ಕೊತವೆ. ಈಗ ಕಾಡು ಬೇಕು ಅಂತಲೇ ಏನಿಲ್ಲ, ಅದು ಸಣ್ಣ ಸಣ್ಣ ಗುಡ್ಡ ಇದ್ದಿದ್ರು ಕೂಡ ಅಲ್ಲೆಲ್ಲ ಕಾಣಿಸ್ಕೊಳ್ತವೆ. ನೀವು ಹೇಳೋ ಪ್ರಕಾರ ಪೊದೆಗಳು ಮತ್ತೆ ಎಲ್ಲ ಸೈಟು ಮನೆಗಳ ಜಾಸ್ತಿ ಆಗಿರೋದ್ರಿಂದ ಚಿರತೆಗಳು ಸಾಮಾನ್ಯವಾಗಿ ಮೈಸೂರಿನ ಆಜು ಬಾಜು ಕಾಣಿಸ್ಕೊತವೆ. ಅದರಲ್ಲೂ ಕೂಡ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಒಂದು ಎಲ್ಲೇ ಬಂದ್ರು ಬೆಳಗ್ಗೆ ಎಲ್ಲ ಹಿಡ್ಕೊಂಡು ಸಂಜೆ ಹೊತ್ತು ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡ್ತವೆ. ಸರ್, ಚಾಮುಂಡಿ ಬೆಟ್ಟನಲ್ಲಿ ಇದೆಯಾ ಚಿರತೆ? ಸಾಕಷ್ಟಿದೆ, ಇವತ್ತು ಇಂದಿಗೂ ಇದೆ. ಆದ್ರೆ ಅವು ಸಾಮಾನ್ಯವಾಗಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಕ್ ಹೋಗಲ್ಲ. ತನ್ನ ಆಹಾರ ಹೊರಗಡೆ ಸಿಗ್ತದೆ ಅಂದ್ರೆ ತಿನ್ಕೊಂಡು ಆರಾಮಾಗಿ ಇರ್ತವೆ. ಏನು ಕನ್ಫ್ರಂಟೇಷನ್ ಎದುರಿಗೆ ಬಂದಾಗ ಒಮ್ಮೊಮ್ಮೆ ಅಟ್ಯಾಕ್ ಮಾಡ್ತವೆ. ಹಂಗ ಸರ್, ಈಗ ಆಹಾರದ ಪದ್ಧತಿ ಹೆಂಗೆ ಸರ್ ಚಾಮುಂಡಿ ಬೆಟ್ಟದಲ್ಲಿ? ಬೇರೆ ಪ್ರಾಣಿಗಳು ಅಂತ ಹೇಳಿದ್ರೆ ಅವು ಎಲ್ಲಾದ್ರ ಮೇಲೆ ಡಿಪೆಂಡ್ ಆಗ್ತವೆ. ಈಗ ನಾಯಿಗಳು ಸಿಕ್ಕರು ಸಾಕು, ವಾರಕ್ಕೊಂದು ನಾಯಿ ಸಿಕ್ಕರು ಒಂದು ವಾರ ಕಳೀತದೆ. ಆ ತರ ಸಾಕು ಪ್ರಾಣಿಗಳ ಮೇಲೆ ಕೂಡ ಅಟ್ಯಾಕ್ ಮಾಡ್ತವೆ. ಈಗ ನಮಗ್ ಗೊತ್ತಾಗೋದಿಲ್ಲ, ನಾಯಿಗಳು ಯಥೇಚ್ಛವಾಗಿ ಇರೋದ್ರಿಂದ ಅದ್ರ ಮೇಲೆನೆ ಬದುಕ್ತವೆ. ಅವು ಸಿಗ್ಲಿಲ್ಲ ಅಂದ್ರೆ ನವಿಲು ಅಥವಾ ಇವನ್ ಮೊಲ, ಅದಕ್ಕಿಂತ ಸಣ್ಣ ಪ್ರಾಣಿಗಳು ಸಿಕ್ಕರೂ ಬದುಕೊಳ್ತವೆ. ಮತ್ತೆ ಇದು ಹುಲಿದು ಟೆರಿಟರಿ ಹಾಕೊಂಡು ಬದುಕ್ತದೆ ಕಾಡಿನಲ್ಲಿ ಇದ್ರೆ ಬೇರೆ ಜಾಗಕ್ಕೆ ಹೋಗದೆ ಅಂತ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸಿನಿ ಸ್ವಲ್ಪ ಡೀಪ್ ಆಗಿ. ಅಂದ್ರೆ ಅವು ಹುಲಿಗಳು ಯಾವಾಗ್ಲೂ ಒಂಟಿ ಬದುಕು, ಒಟ್ಟೊಟ್ಟಿಗೆ ಇರಲ್ಲ. ಈಗ ನೀವು ಸಿಂಹಗಳು ನೋಡಿ, ಅಲ್ಲಿ ಗಂಡು ಹೆಣ್ಣು ಮರಿಗಳು ಎಲ್ಲ ಪ್ಯಾಕ್ ಅಂತ. ಇಲ್ಲಿ ಏಕಾಂಗಿ ಇದು ಹುಲಿ ಯಾವಾಗ್ಲೂ ಹುಟ್ಟುತ್ತು ಅಂದ್ರೆ ಒಂದು ತಾಯಿ ಮರಿ ಹಾಕ್ತದೆ. ಮರಿ ಹಾಕದ್ಮೇಲೆ ಇವು ಕ್ಯಾಟ್ ಫ್ಯಾಮಿಲಿ ಅಂತೀವಿ, ಹುಲಿ, ಚಿರತೆ, ಸಿಂಹ ಮತ್ತೆ ಇವೆಲ್ಲ. ನಮ್ಮ ಮನೆಯಲ್ಲಿ ಸಾಕುವಂತ ಬೆಕ್ಕು ಕೂಡ ಒಮ್ಮೊಮ್ಮೆ ಮರಿಗಳಾಗ್ದಾಗ ವೀಕ್ ಆಗಿರೋ ಮರಿಗಳನ್ನ ತಾಯಿನೇ ತಿಂದ್ಬಿಡುತ್ತೆ. ಆದ್ರ ಸಂತತಿನ ಕಂಟ್ರೋಲ್ ಮಾಡ್ಲಿಕ್ಕೆ ಪಾಪ್ಯುಲೇಷನ್ ಸುಮ್ಮನೆ ಇಲ್ಲಾಂದ್ರೆ ಕಾಡು ತುಂಬಾ ಹುಲಿಗಳೇ ಆಗ್ಬಿಡ್ತಾರೆ. ಹಾಗಾಗಿ ಈ ಕ್ಯಾಟ್ ಫ್ಯಾಮಿಲಿ ಅದು ನ್ಯಾಚುರಲ್ ಇನ್ಸ್ಟಿಂಕ್ಟ್. ಅದು ಹಾಕದ ಮರಿಗಳೆಲ್ಲ ಬದುಕೋದಿಲ್ಲ, ಸಣ್ಣ ವೀಕ್ ಇರೋದು ತಾಯಿನೇ ತಿಂದ್ಬಿಡುತ್ತೆ ಒಮ್ಮೊಮ್ಮೆ. ಅವುಗಳ ಸಂತತಿನ ಅವೇ ಕಂಟ್ರೋಲ್ ಮಾಡ್ಕೊಳ್ತವೆ. ಹಾಗಾಗಿ ಏನಾಗ್ತವೆ, ಹುಲಿಗಳು ತಾಯಿ ಜೊತೆ 6 ತಿಂಗಳವರೆಗೂ ಕೂಡ ತಾಯಿ ಹಾಲು ಕುಡಿಯೋದು ಮತ್ತೆ ಇದು ಮಾಡೋದು ಮಾಡ್ತವೆ. ನಂತರ ತಾಯಿ ಹೊರಗಡೆ ಹೋಗಿ ಮಾಂಸ ತಿಂದು ಬಂದು ವಾಂತಿ ಮಾಡುತ್ತೆ, ಅದನ್ನ ತಿನ್ನಕ್ಕೆ ಶುರು ಮಾಡ್ತಾವೆ. 3 ತಿಂಗಳಾದ್ಮೇಲೆ ಶುರು ಮಾಡ್ತಾವೆ ಅವು. ನಂತರ ಅವು ಹಾಗೇನೆ ತಾಯಿ ಅವಕ್ಕೆ ಬೇಟೆಯಾಡೋದನ್ನ ಕಲಿಸ್ಕೊಡುತ್ತೆ. ಈಗ ಯಾವುದೋ ಒಂದು ಸಸ್ಯಾಹಾರಿ ಪ್ರಾಣಿ ಬಂತು ಅಂದರೆ ಅದು ಅರ್ಧ ಜೀವ ಮಾಡ್ತದೆ. ಈಗ ಇಲ್ಲಿ ಮರಿಗಳನ್ನ ಬಿಡ್ತದೆ, ಅಥವಾ ಹಿಡಿಯೋಕ್ಕೆ ಟ್ರೈನಿಂಗ್ ಕೊಡ್ತದೆ. ಆ ಥರ ಅವು ಸ್ವತಂತ್ರವಾಗಿ ಅವು ಹಿಡಿಯೋಕ್ಕೆ ಕಲಿತವೆ. 2 ವರ್ಷ ಆದಮೇಲೆ ತಾಯಿಯಿಂದ ದೂರ ಆಗ್ತವೆ. ಆ ದೂರ ಆದಾಗ ತನ್ನ ಟೆರಿಟರಿನ ಹುಡಿಕೊಳ್ಳುತ್ತೆ. ಆ ಟೈಮ್ನಲ್ಲಿ ಏನು ಮಾಡುತ್ತೆ, ಯಾವುದೋ ವಯಸ್ಸಾದದ್ದು ಅಥವಾ ಇದಿತ್ತು ಅಂದರೆ ಅದ್ರ ಜೊತೆ ಇವು ಫೈಟ್ ಮಾಡ್ತವೆ. ಫೈಟ್ ಮಾಡಿ ಅದನ್ನು ಸಾಯಿಸಿ ಅದ್ರ ಜಾಗನ ಇವು ಸೇರಿಕೊಳ್ತವೆ. ಇಲ್ಲ ಅಂದರೆ ಹೊರಗಡೆ ಬಂದು ಎಲ್ಲರೂ ಒಂದು ಜಾಗನ ಗುರುತು ಮಾಡ್ಕೊಳ್ಳೇಬೇಕು ಅವು. ಹಾಗಾಗಿ ಈ ಥರದಲ್ಲಿ ಕಾಡು ಒಳಗಡೆನೆ ಹುಲಿಗಳ ಕಾದಾಟದಲ್ಲೇ ಒಂದು ಹುಲಿ ಸಾಯಿಸ್ಬಿಡುತ್ತೆ. ಆ ನಂತರ ಆ ಜಾಗನ ಇದು ಸೇರಿಸ್ಕೊಳುತ್ತೆ. ಆದರೆ ಹೆಣ್ಣು ಗಂಡು ಒಟ್ಟಿಗೆ ಆಗಬೇಕು ಅಂದಾಗ ಅದು ಸ್ಮೆಲ್ ಬರುತ್ತೆ, ಅಂದರೆ ಒಂದು ಖರಾಬನ ಅದು ನೋಡ್ಕೊಂಡು ಒಟ್ಟಿಗೆ ಬರ್ತವೆ. ಬಂದಾಗ ಹೆಣ್ಣು ಗಂಡು ಒಂದು 3 ದಿನ ಒಟ್ಟಿಗೆ ಇರ್ತವೆ. ಒಂದು ದಿನಕ್ಕೆ ಅದು 15ರಿಂದ 20 ಸತಿ ಹೆಣ್ಣು ಮೇಲೆ ಹತ್ತುತ್ತೆ, ಇನ್ನೂ ಜಾಸ್ತಿ ಆಗ್ಬೋದು. ಅದಕ್ಕೆ ಈ ಮನುಷ್ಯನಿಗೆ ಏನು ಅಂದರೆ ನಮಗೂ ಆ ಪವರ್ ಬರ್ಬೋದು ಅಂತ ಹುಲಿಗಳ ಬೇಟೆಯಾಡಿ ಅದರ ಮಾಂಸ ಭಕ್ಷಣೆ ಮಾಡೋದು ಅಥವಾ ಅದರಿಂದ ಔಷಧಿಗಳು ತಯಾರು ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ. ಇದೆಲ್ಲ ನಿಜ ಅಲ್ಲ. ಹಾಗಾಗಿ ಹುಲಿಗಳನ್ನು ಬೇಟೆಯಾಡಿ ಅದನ್ನ ಉಪಯೋಗಿಸೋದು ಬೇರೆ ಬೇರೆ ಅಪ್ರೋಡೈಸಿಯಾಕ್ ಅನ್ನೋ ಕಾರಣದಿಂದ, ಬಟ್ ಅದು ಪ್ರೂವ್ ಆಗಿಲ್ಲ. ಬಟ್ ಜನಗಳು ಭಾಳಷ್ಟು ಪ್ರಾಣಿಗಳನ್ನು ಗೆಂಡಾಮೃಗದ ಕೊಂಬಾಗಿರ್ಬೋದು ಅಥವಾ ಬೇರೆ ಬೇರೆ ಇದೆಲ್ಲ ಈ ಉದ್ದೇಶಕ್ಕಾಗಿ ಅವುಗಳನ್ನು ಪೋಚಿಂಗ್ ಮಾಡಿ ಬೇಟೆಯಾಡಿ ಅದನ್ನು ಉಪಯೋಗಿಸ್ಕೊಳ್ತಾರೆ. ಅದು ಬಿಟ್ಟರೆ ಹುಲಿ ಈ ಥರ ಫ್ರೀಕ್ವೆಂಟಾಗಿ ಹೆಣ್ಣು ಮೇಲೆ ಹತ್ತೋದ್ರಿಂದ ಅದು ಪವರ್ಫುಲ್ ಆಗಿರುತ್ತೆ, ನಮಗೂ ಬರ್ಬೋದು ಅನ್ನೋ ಉದ್ದೇಶದಿಂದ ಜನ ಈ ಥರ ಮಾಡ್ತಾ ಇದ್ದಾರೆ.
ಆದರೆ ಹುಲಿ ಒಂದ್ಸತಿ ಆ ಥರ ಇದಾದ್ಮೇಲೆ 3 ದಿನ ಒಟ್ಟಿಗೆ ಎದ್ಮೇಲೆ ಗಂಡು ಹೊಂಟೋಗ್ತದೆ, ಹೆಣ್ಣು ಸಪ್ರೇಟ್ ಆಗಿರ್ತದೆ. ನಂತರ ಮರಿಗಳು ಹಾಕೊಂಡು ಈ ಥರ ಬೆಳೆಸ್ತಾ ಹೋಗ್ತದೆ ಪಾಪ್ಯುಲೇಷನ್. ಹೀಗಾಗಿ ಯಾವಾಗಲೂ ಒಂಟಿಯಾಗಿ ಬದುಕ್ತವೆ ಹೊರತು ಗ್ರೂಪಲ್ಲಿ ಬದುಕೋದಿಲ್ಲ. ಆದರೆ ತಾಯಿ ಮರಿ ಜೊತೆ 2 ವರ್ಷದವರೆಗೆ ಇರುತ್ತೆ. 2 ವರ್ಷ ಆದಮೇಲೆ ಮರಿಗಳು ಕೂಡ ದೂರ ಆಗ್ತವೆ. ಈ ಮತ್ತೆ ಸ್ಮಗ್ಲಿಂಗ್ ಬಗ್ಗೆ ಮಾತಾಡಿದ್ರೆ ಇವತ್ತಿನ ದಿನ ಹೇಗಿದೆ ಸರ್ ಹುಲಿಗಳ ಸ್ಮಗ್ಲಿಂಗು? ಈಗ ಸ್ಮಗ್ಲಿಂಗ್ ಎಲ್ಲ ಕಡಿಮೆ ಆಗಿದೆ. ಯಾಕೆಂದರೆ ನಮ್ಮ ಕಾಡು ತುಂಬ ಈಗ ಸ್ಟಾಫ್ಗಳ ಬದಲು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಅಂತ ಮಾಡ್ತಾ ಇದ್ವಿ. ಕಾಡುಗಳೊಳಗಡೆ ಅಲ್ಲಲ್ಲೇ ಎಲ್ಲೆಲ್ಲಿ ಹಿಂದೆ ಈ ಥರ ಪೋಚಿಂಗ್ ಆಗ್ತಾ ಇತ್ತು ಅದೆಲ್ಲ ಜಾಗ ನೋಡಿಕೊಂಡು ಅಲ್ಲಿ ಕ್ಯಾಂಪ್ ಮಾಡ್ತೀವಿ. ಆನೆಗಳು ಬರ್ದಂಗೆ ಸುತ್ತ ಟ್ರಂಚ್ ಹೊಡೆದು ಮಧ್ಯದಲ್ಲಿ ಶೆಡ್ ಇರುತ್ತೆ. ಅವ್ರಿಗೆ ಕುಡಿಯೋ ನೀರಿಗೊಂದು ವ್ಯವಸ್ಥೆ ಇರ್ತದೆ. ಅಲ್ಲಿ 5 ಜನ ಸ್ಟಾಫ್ ಇರ್ತಾರೆ. ಒಬ್ಬ ಹೋದ್ರು 4 ಜನ ಅಂತೂ ಇರ್ತಾರೆ. ಬೆಳಗ್ಗೆ ಅವ್ರು ಸುತ್ತಾಡ್ಕೊ ಬಂದು ರಾತ್ರಿ ಅಲ್ಲಿ ಇರ್ತಾರೆ. ಎಲ್ಲೇ ಗನ್ ಸೌಂಡ್ ಆಗಲಿ ಅಥವಾ ಇದಾಗಲಿ ಜನಗಳ ಮೂಮೆಂಟು ಅವೆಲ್ಲ ವೆರಿಫೈ ಮಾಡ್ತಾರೆ. ಹಾಗಾಗಿ ಈಗ ಬದಲಿನಂಗೆ ಕಾಡೊಳಗಡೆ ಬೇರೆ ಜನ ಹೋಗಲ್ಲ. ಮತ್ತು ಅಲ್ಲಿ ಯಾವುದೇ ಥರದ ಈಗ ಅವ್ರಿಗೆ ಶಿಕಾರಿ ಮಾಡೋದು ಅಷ್ಟು ಲಾಭ ಅಲ್ಲ. ಯಾಕೆಂದರೆ ಈಗ ಐವರಿ ಟ್ರೇಡ್ ಬ್ಯಾನ್ ಆಗಿದೆ. ಈ ಜಿಂಕೆ ಆಗಲಿ ಇದು ಯಾವುದೇ ವೈಲ್ಡ್ ಲೈಫ್ ಪ್ರಾಡಕ್ಟ್ಗಳನ್ನು ಅವರು ಕದಿಯೋಕ್ಕಾಗಲ್ಲ, ಕದ್ರೂ ಮಾರ್ಕೆಟ್ ಮಾಡೋಕ್ಕಾಗಲ್ಲ. ಆ ದಿಶೆಯಲ್ಲಿ ಅವ್ರು ಏನು ಮಾಡ್ತಾರೆ, ಈಗ ಹಂಟಿಂಗ್ ಮಾಂಸಕ್ಕಾಗಿ ಬಿಟ್ಟರೆ ಬೇರೆ ಕಾರಣಕ್ಕೋಸ್ಕರ ಹಂಟಿಂಗ್ ಮಾಡ್ತಾ ಇಲ್ಲ. ಈಗ ಐವರಿ ಟ್ರೇಡ್ ದಂತ ಸಿಕ್ಕರು ಕೊಂಡ್ಕೊಳ್ಳೋರಿಲ್ಲ. ಹಾಗಾಗಿ ಯಾವುದೇ ವನ್ಯ ಪ್ರಾಣಿಗಳ ಭಾಗನ ಇವರು ಉಪಯೋಗಿಸೋಕ್ಕಾಗ್ತಾ ಇಲ್ಲ. ಎಕ್ಸ್ಪೋರ್ಟ್ ಆ ಥರ ಏನು ನಡೆಯಲ್ವಾ ಸರ್? ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿ ಕಳ್ಳತನನ ಹಿಡಿಯೋದೇ ಜಾಸ್ತಿ ಆಗಿದೆ ಮೊದಲನೇದು. ಆದರೆ ಕೊಂಡ್ಕೊಳ್ಳೋರು ಭಾಳ ವಿರಳ. ಈಗ ದಂತನ ಇಲ್ಲೂ ಕೂಡ ಮಾರಾಟ ಮಾಡುವಂಗೆ ಇಲ್ಲ. ಸಿಗಾಕೊಂಡ್ರೆ ಅದು ಪನಿಷ್ಮೆಂಟ್ 3 ರಿಂದ 7 ವರ್ಷ ಜೈಲು ಶಿಕ್ಷೆ ಆಗ್ತದೆ. ಹಾಗಾಗಿ ಅವುಗಳು ಯಾರೂ ಇದು ಮಾಡೋಕೆ ಹೋಗ್ತಾ ಇಲ್ಲ. ಮೊದಲೆಲ್ಲ ನಾವೇನೇ ಈ ಜಿಂಕೆ ಕೊಂಬು ಪ್ರತಿ ವರ್ಷ ಕಳಚಿ ಬೀಳ್ತವೆ, ಅದನ್ನು ನಾವು ಮಾರಾಟ ಮಾಡ್ತಾ ಇದ್ವಿ. ಅದು ನೈಫ್ ಹ್ಯಾಂಡ್ಲ್ಗಳು ಮಾಡೋದಕ್ಕೆ, ತಲೆಗೆ ಕ್ಲಿಪ್ಗಳು ಮಾಡಲಿಕ್ಕೆ, ಬಟನ್ಗಳು, ಈ ಥರದ್ದೆಲ್ಲ ಪದಾರ್ಥನ ಮಾಡೋದು ಮೈಸೂರಲ್ಲೇ ಒಂದು ಇಂಡಸ್ಟ್ರಿ ಇತ್ತು. ಬನ್ನಿ ಮಂಟಪದಲ್ಲಿ ಒಂದು ಇಂಡಸ್ಟ್ರಿ ಇತ್ತು. ಅವ್ರಿಗೆ ನಾವು ಪರ್ಮಿಷನ್ ಕೊಟ್ಟಿದ್ವಿ. ಈಗ ಅದು ಕಾಡಲ್ಲಿ ಬಿದ್ದರೂ ಅದು ಮಣ್ಣಾಗಲ್ಲ. ಜಿಂಕೆ ಕೊಂಬು ಎಷ್ಟೇ ವರ್ಷ ಹಾಗೆ ಇರ್ತದೆ. ಅದನ್ನ ಮುಳ್ಳಂದಿ ಅಂತಿದೆ, ಪೊರ್ಕುಪೈನ್, ಅದು ಅದನ್ನ ಕವರುತ್ತೆ, ತಿನ್ನುತ್ತೆ. ಅದು ಬಿಟ್ರೆ ಇನ್ಯಾವುದು ಅದನ್ನ ಇದು ಮಾಡಲ್ಲ. ಜನಗಳು ಏನ್ ಮಾಡಿದ್ರು, ಬೇಸಿಗೆ ಆಗುವಾಗ ಈ ಕಾಡಿನಲ್ಲಿದ್ದಂತ ಇವರು ಕಾಡಿಗೆ ಬೆಂಕಿ ಹಾಕ್ಬಿಟ್ರೆ ಇದನ್ನ ಎತ್ಕೊಳ್ಳೋಕೆ ಸುಲಭ ಆಗ್ತದೆ ಅಂತ ಈ ತಗೊಳಕೋಸ್ಕರನೇ ಅವರು ಕಾಡಿಗೆ ಬೆಂಕಿ ಹಾಕೋರು. ಈಗ ಅದನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಅಂದ್ರೆ ಬ್ಯಾನ್ ಅಂದ್ರೆ ಈ ಕಲೆಕ್ಟ್ ಮಾಡುವಂಗಿಲ್ಲ ಮತ್ತೆ ಅದನ್ನು ಉಪಯೋಗಿಸೋಂಗಿಲ್ಲ. ಈಗ ಅವ್ರ ಜೊತೆ ಕಲೆಕ್ಟ್ ಮಾಡಿದ್ರು ಅದು ಕೊಂಡ್ಕೊಳ್ಳೋರಿಲ್ಲ. ಹಾಗಾಗಿ ಈಗ ಅಂತ ಈ ಥರ ಒಂದೇ ಒಂದು ಉದಾಹರಣೆ, ಈ ಥರದ್ದು ಉದಾಹರಣೆ ಈಗ IUCN ಅವರು ಆನೆ ದಂತನ ಪ್ರಪಂಚ ಮಾರಾಟ ಮಾಡುವಂಗಿಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ. ಆಗ ಯಾರು ಇಟ್ಕೊಳ್ಳೋಕೆ ಆಗಲ್ಲ. ಮತ್ತೆ ಈಗ ನಿಮ್ಗೆ ಆನೆ ದಂತ ಸಿಕ್ಕರು ಯಾರಿಗೆ ಮಾರಬೇಕು ಅಂತ ತಗೊಳ್ಳೋರಿಲ್ಲ. ಹಾಗಾಗಿ ಈಗ ಈ ವನ್ಯಜೀವಿಗಳ ಪ್ರಾಡಕ್ಟ್ಗಳನ್ನು ಕೊಂಡ್ಕೊಳ್ಳೋದು ಭಾಳ ಕಡಿಮೆ. ಇಲ್ಲ ಅಂತ ಹೇಳೋದಿಲ್ಲ ನಾನು, ಎಲ್ಲ 100ಕ್ಕೆ 1 ನಡಿಬೋದು. ಮೊದಲಿನಷ್ಟು ರಾಜಾರೋಸವಾಗಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಎರಡನೇದಾಗಿ ಏನಾಗೈತೆ ಅಂದರೆ, ನಮ್ಮಲ್ಲಿ ಈ ಕಾಡು ಜನದ ಜೊತೆಗೆ ಈ ನೊಮ್ಯಾಡಿಕ್ಸ್ ಅಂತಿದ್ರು, ಹಕ್ಕಿ ಪಿಕ್ಕಿ ಜನಾಂಗ. ಈಗ ಅವ್ರಿಗೆಲ್ಲ ನಾವು ಕಾಡಿನ ಪಕ್ಕದಲ್ಲಿ ರಿಹ್ಯಾಬಿಲಿಟೇಷನ್ ಮಾಡಿದ್ವಿ. ಹಾಗಾಗಿ ಏನಾಗಿದೆ, ಪ್ರತಿಯೊಂದು ಈಗ ಶಿಕಾರಿಪುರ ಆಗ್ಬೋದು, ಪಕ್ಷಿರಾಜಪುರ ಆಗ್ಬೋದು, ಈ ಥರ ಹೆಸರಿನಲ್ಲಿ ಅವರನ್ನು ಜಮೀನು ಕೊಟ್ಟು ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅವ್ರ ಮನೆ ಕಟ್ಕೊಂಡು ಇವಾಗ ಬಹುತೇಕ ಒಂದು 60 ಭಾಗದಷ್ಟು ತಮ್ಮ ವೃತ್ತಿನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನಾಗಿದೆ, ಅವರು ಬೇಟೆಯಾಡೋದೇ ಕಡಿಮೆ ಮಾಡಿದ್ದಾರೆ. ರಿಹ್ಯಾಬಿಲಿಟೇಷನ್ ಆದಮೇಲೆ ಬೇರೆ ಬೇರೆ ಅವರು ಬದುಕೋಕೆ ಏನು ಬೇಕೋ ಅದನ್ನು ಕಂಡಿಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಬೇಟೆ ಆಡಿ ಪ್ರಾಣಿಗಳನ್ನು ಇದು ಮಾಡೋದು ದಿನೇ ದಿನೇ ಕಮ್ಮಿ ಆಗ್ತಾ ಇದೆ. ಆದರೆ ಮಾಂಸಕ್ಕೆ ಅಲ್ಲಿ ಇಲ್ಲಿ ಹೊಡಿತಾ ಇದ್ದಾರೆ ಅನ್ನೋದು ಬಿಟ್ಟರೆ ಈ ದುಡ್ಡುಗೋಸ್ಕರ ಹೊಡೆಯೋದು ಕಡಿಮೆ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ಮಾಹಿತಿ ಕೊಡಬೇಕಾಯ್ತು. ಈಗ ಹುಲಿ ಉಗುರನ್ನ ಹಾಕೊಳ್ಳೋರು, ಅದು ನಮ್ಮ ಇತ್ತೀಚೆಗೆ ಒಂದು TV ಪ್ರೋಗ್ರಾಮ್ನಲ್ಲಿ ಅದು ಸಿಗಾಕೊಂಡು ಪಬ್ಲಿಸಿಟಿ ಆಯಿತು. ಈಗ ಜನ ಹೆದರ್ತಾರೆ. ಹೌದು. ಹಾಗಾಗಿ ಸಾಮಾನ್ಯವಾಗಿ ಹುಲಿ ಉಗುರುಗಳು ಸಿಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಇಮಿಟೇಟಿಂಗ್ ಐಟಮ್ಸ್ ಅಂತೇಳಿ ಈ ಅಕ್ಕಿ ಪಿಕ್ಕಿಯವರು ಟ್ರಯಲ್ಸ್ ಮಾಡ್ತಾರೆ. ಈ ಹಸುವಿನ ಗೊರಸು ಅಥವಾ ಎಮ್ಮೆ ಗೊರಸಿಂದ ಅದನ್ನು ಹೊಡೆದು ಅದಕ್ಕೆ ಚರ್ಮ ಅಂಟಿಸಿ ಕಾಡೊಂದು ಥರನೇ ಮಾಡ್ತಾರೆ. ಆದರೆ ನೀವು ಭೂತ್ ಕನ್ನಡಿ ಅಥವಾ ಲೆನ್ಸಲ್ಲಿ ನೋಡಿದ್ರೆ ಒರಿಜಿನಲ್ ಇದ್ದರೆ ನೈಸ್ ಆಗಿರ್ತದೆ.
ಇದಾದರೆ ಗೆರೆ ಇರ್ತದೆ, ಡೂಪ್ಲಿಕೇಟ್ ಆದರೆ ಅದನ್ನು ನೀವು ಪತ್ತೆ ಹಚ್ಕೋಬೋದು ನೀವೇ. ಹಾಗಾಗಿ ಈಗ ಡೂಪ್ಲಿಕೇಟ್ ಮಾರಿದ್ರು ತಗೊಳ್ಳೋರು ಕಡಿಮೆ ಮಾಡಿದೆ. ಯಾಕೆಂದರೆ ಈ ಬಿಗ್ ಬಾಸಲ್ಲಿ ಯಾವಾಗ ದೊಡ್ಡ ಗಲಾಟೆ ಆಯಿತು ಅಲ್ಲಿಂದ ಈಚೆಗೆ ಈ ಥರ ಒಂದೊಂದು ಇನ್ಸಿಡೆನ್ಸು. ಈಗ ಸಲ್ಮಾನ್ ಖಾನ್ ಕೃಷ್ಣ ಮಗ ಹೊಡೆದ, ಇಷ್ಟು ವರ್ಷ ಆದರೂ ಕೂಡ ತೀರ್ಮಾನ ಮಾಡ್ಕೊಳಕ್ಕಾಯ್ತಲ್ಲ ಅವನು. ಆಗ ಅಂಥವ್ರಿಗೆ ಎಷ್ಟಾದರೆ ನಮ್ಗೆ ಹೆಂಗೆ ಅನ್ನೋ ಥರ ಜನ ಕಳುವು ಮಾಡೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಮತ್ತೆ ಇದೊಂದು ನಂಬಿಕೆನ ಮೂಢನಂಬಿಕೆನ ಗೊತ್ತಿಲ್ಲ ಸರ್. ಒಂದು ಸಾಮಾನ್ಯವಾಗಿ ಆನೆ ಬಾಲಿಂದ ಹೌದು ಉಂಗುರ ಮಾಡ್ಕೊಳ್ಳೋದು. ಅದೇ ಅವರು ಹಿಂದೆಲ್ಲ ಭಾಳಷ್ಟು ಪದ್ಧತಿಗಳಿತ್ತು. ಈಗ ಹಿಂದೆ ರಾಜ ಮಹಾರಾಜ ಕಾಲದಲ್ಲಿ ಉಡ ಅಂತ ಒಂದಿತ್ತು, ಅದನ್ನ ಗೋಡೆ ಹೊಡ್ಬಿಟ್ರೆ ಅದು ಭಾಳ ಹಿಂಗೆ ಗ್ರಿಪ್ ಇಟ್ಕೊಳ್ಳೋದು, ಅದನ್ನ ಹಗ್ಗ ಕಟ್ಕೊಂಡು ಇವ್ರು ಹತ್ತೋದು ಎಲ್ಲ ಮಾಡಿರೋ. ಆದರೆ ಜನ ಏನು ಅದರದ್ದು ಮಾಂಸ ತಿಂದರೆ ನಮಗೆ ಏನೋ ಗಟ್ಟಿ ಆಗ್ತದೆ, ಹಾಗೆ ಸ್ಟ್ರೆಂತ್ ಬರುತ್ತೆ ಅಂತೇಳಿ ಅವೆಲ್ಲ ನಂಬಿಕೆಗಳು ಕಡಿಮೆ. ಈಗ ಅವೆಲ್ಲ ಗೊತ್ತಾದ ಮೇಲೆ ಜನ ಅಂಥದ್ದು ಹೊಡೆಯೋದನ್ನು ಕಡಿಮೆ ಮಾಡಿದ್ದಾರೆ. ಅದೇ ಇನ್ನು ಕೆಲವು ಕ್ಯಾಂಪ್ಗಳು ಹೋದ್ರೆ ಅಲ್ಲೂ ಆನೆ ಬಾಲ ಅಲ್ಲ ಹಿಂದೆಲ್ಲ ಇಲ್ಲ, ಹಿಂದೆ ಎಲ್ಲ ಅವರೇ ನಮ್ಮರೇ ಕಟ್ ಮಾಡಿ ಕೊಟ್ಬಿಡೋರು ದುಡ್ಡುಗೋಸ್ಕರ. ಅದು ಜಡೆ ಥರ ಇರ್ತವೆ ಕಾಡಾನೆಗಳಲ್ಲಿ. ಈಗೇನಾಗಿದೆ ಅದನ್ನು ಉಂಗುರ ಆಗಲಿ ಬಳೆ ಆಗಲಿ ಬ್ರಾಸ್ಲೆಟ್ ಆಗಲಿ ನೀವು ಮಾಡಿಕೊಂಡ್ರೆ ಈಗ ವೈಲ್ಡ್ ಲೈಫ್ ಆ್ಯಕ್ಟಲ್ಲೇ ಅದು ಅಫೆನ್ಸ್. ಹೌದೌದು. ಅದಕ್ಕೆ ಅದು ಏನು ಮಾಡ್ತಾರೆ, ಈ ಇವರು ಅಕ್ಕ ಸಾಲಿಗರು ಅವರೆಲ್ಲ ಒಂದು ಸ್ವಲ್ಪ ಚೀಟಿಂಗು ಮಾಡ್ತಾರೆ. ಆನೆ ಬಲದ ಬದಲು ಪ್ಲಾಸ್ಟಿಕ್ ದಾರ, ಕಪ್ಪು ದಾರ ಪ್ಲಾಸ್ಟಿಕ್ದು, ಅದು ಆನೆದ ಬಲ್ ಕೂದಲು ಥರನೇ ಕಾಣಿಸುತ್ತೆ, ಅದನ್ನು ಹಾಕಿ ಮಾಡಿ ಕೊಡೋ ಚಾನ್ಸಸ್ ಇತ್ತು. ಈಗ ಈ ಹುಲಿ ಉಗುರದು ಮತ್ತು ಈ ಪ್ರಕರಣಗಳೆಲ್ಲ ಬಂದಾದಮೇಲೆ ಆನೆ ಬಾಲದ ಕೂದಲು ಕೂಡ ಜನ ಎಲ್ಲ ಹಾಳು ಮಾಡಿದ್ದಾರೆ. ಅಂದರೆ ಸುಟ್ಬಿಟ್ರೆ ಅದು ಹೋಗ್ಬಿಡುತ್ತೆ ಬದಿಯಾಗಿ. ಮತ್ತೆ ಆನೆಗಳು ಅಂತ ನೆನಪಾದಾಗ ಮೊದಲಾಗಿ ನೆನಪಾಗೋದು ವೀರಪ್ಪನ್ ಸರ್. ಸಾಮಾನ್ಯವಾಗಿ ಈ ವೀರಪ್ಪನ್ ಕಾರ್ಯಾಚರಣೆಗಳಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್? ಹೌದು, ನಾನು 88ರಲ್ಲಿ ಕೊಳ್ಳೇಗಾಲದಲ್ಲೇ ಪ್ರೊಫೆಸರ್ ಇದ್ದೆ. ಆಗ ವೀರಪ್ಪನ್ ಇನ್ನೂ ಇಷ್ಟೊಂದು ಉಚ್ಚರಾಯ ಸ್ಥಿತಿಗೆ ಬಂದಿರಲಿಲ್ಲ. ಬಟ್ ಅವನು ಅಷ್ಟೊತ್ತು ಕಾಲನೇ ನೋಟೆಡ್. ಅವನು ಈ ಥರ ಆನೆ ಹೊಡೆಯೋದು, ಇದು ಮಾಡೋದು, ಬೇರೆ ಪ್ರಾಣಿಗಳು ಕಳ್ತನ ಮಾಡೋದು, ಸ್ಯಾಂಡ್ಲ್ವುಡ್ ಸ್ಮಗಲ್ ಮಾಡೋದು ಎಲ್ಲ ಮಾಡ್ತಾಯಿದ್ದ. ಆದರೆ ನಾವಿದ್ದಾಗ ಅವನನ್ನು ಇದು ಹಿಡಿಲಿಕ್ಕೆಲ್ಲ ಪ್ರಯತ್ನ ಪಟ್ವಿ. ಆದರೆ ಅವನು ಸಿಗಲಿಲ್ಲ. ಅವನ ಅಸೋಸಿಯೇಟ್ ಒಬ್ಬ ಇದ್ದ ಅಯ್ಯದ್ದೋರೆ ಅಂತ, ಅವನನ್ನು ನಾವು ಹಿಡ್ಕೊಬಂದು 1-2 ದಿನ ಇಟ್ಕೊಂಡು, ಬಟ್ ಅವ್ನು ಬಾಯಿ ಬಿಟ್ಟರು ನಮಗೆ ಇವನು ವೀರಪ್ಪ ಒಂದೇ ಕಡೆ ಇರ್ತಿರ್ಲಿಲ್ಲ. ಆದರೆ ಅವನನ್ನು ನಾವು ಜೈಲಿಗೆ ಹಾಕಿದ್ವಿ. ಭಾಳ ದಿನ ಅಲ್ಲಿದ್ದ. ಆನಂತರ ಅವನು ಇನ್ನೋಸೆಂಟ್ ಅಂತೇಳಿ ಬಿಟ್ಟರು. ಹಾಗಾಗಿ ನಾವು ಕೋರ್ ಗ್ರೂಪಲ್ಲಿ ಇವನೊಬ್ಬನ ಅಷ್ಟೇ ಹಿಡ್ದಿದ್ದೆ ಹೊರತು ಉಳಿದವ್ರನ್ನ ನಾವು ಟಚ್ ಮಾಡೋಕ್ಕಾಗಿರಲಿಲ್ಲ. ಪ್ರಾಣಿ ಸಂಪತ್ತು ಬಿಟ್ಟು ಅರಣ್ಯ ಸಂಪತ್ತಿಗಳು ಮಾರೋದಾದ್ರೆ ಸರ್ ಇವಾಗ ಹೇಗಿದೆ? ಕರ್ನಾಟಕ ಶ್ರೀಗಂಧದ ನಾಡು ಅಂತ ಹೇಳ್ತಾರೆ. ಇವತ್ತು ಶ್ರೀಗಂಧ ಸ್ಮಗ್ಲಿಂಗ್ ಎಲ್ಲ ನಡೀತಾ ಇದೆಯಾ? ಅಲ್ಲ, ನಡೆಯುತ್ತೆ. ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡಿಂದ ಕದಿಯುವಂಥದ್ದು ಸಿಗ್ತಾ ಇಲ್ಲ. ಈಗ ಭಾಳಷ್ಟು ರೈತರುಗಳು ಅದನ್ನು ಬೆಳೆಸ್ತಾನೂ ಇದ್ದಾರೆ. ಈಗ ಏನಾಗಿದೆ, ಶ್ರೀಗಂಧ ಬೇರೆ ಕಡೆ ನಮ್ಮ ಕರ್ನಾಟಕ ಸೌತ್ ಇಂಡಿಯಾ ಬಿಟ್ಟರೆ ಹೊರಗಡೆಗೂ ಬೆಳೆಯುತ್ತೆ. ಆದರೆ ಅದರಲ್ಲಿ ತಿರುಳು ಬರೋದಿಲ್ಲ. ಆ ತಿರುಳೇ ನಮಗೆ ಸ್ಮೆಲ್ ಬರೋದು. ಅದು ಕರ್ನಾಟಕ, ಆಂಧ್ರ ಮತ್ತು ತಮಿಳ್ನಾಡಲ್ಲಿ, ಕೇರಳದಲ್ಲಿ ಈ 4 ರಾಜ್ಯ ಬಿಟ್ಟರೆ ಬೇರೆ ರಾಜ್ಯದಲ್ಲಿ ಬೆಳೆಯುವಂಥ ಗಂಧದಲ್ಲಿ ತಿರುಳು ಬರೋದೇ ಇಲ್ಲ. ಹಾಗಾಗಿ ಏನಾಗಿದೆ, ಈಗ ಗಂಧದ ಮೇಲೆ ಅವಲಂಬನೆ ಮಾಡಿರುವಂಥವ್ರು ಕಡಿಮೆ. ಮೊದಲೆಲ್ಲ ಗಂಧದ ಗೊಂಬೆಗಳು ಮಾಡೋದು ಮತ್ತು ಹಾರಗಳು ಮಾಡೋದು ಇದೆಲ್ಲ ಯಥೇಚ್ಛವಾಗಿ ನಡೀತಿತ್ತು. ಈಗ ಅದನ್ನು ಭಾಳ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಈ ಗಂಧದೆಣ್ಣೆ ಕಾರ್ಖಾನೆಯಲ್ಲಿ ಕೂಡ ಗಂಧದ ಪುಡಿ ಮಾಡಿ ಅದನ್ನು ಆಯಿಲ್ ತೆಗೆದು ಅದನ್ನು ಸೋಪ್ ಮಾಡಲಿಕ್ಕೆ, ಸೆಂಟ್ ಮಾಡಲಿಕ್ಕೆ ಉಪಯೋಗಿಸೋರು. ಈಗ ಸಿಂಥೆಟಿಕ್ ಆಯಿಲ್ ಬಂದ್ಬಿಟ್ಟಿದೆ ಗಂಧದೆಣ್ಣೆನೇ. ಇದು 50,000 ರೂಪಾಯಿ ಇದ್ದರೆ ಅದು 25,000 ರೂಪಾಯಿಗೆ ಸಿಗುತ್ತೆ 1 ಲೀಟ್ರ್. ಹಾಗಾಗಿ ಈ ಅಗರಬತ್ತಿ ಮಾಡೋರೇ ಆಗಲಿ ಇವರೆಲ್ಲ ಈ ಸಿಂಥೆಟಿಕ್ ಆಯಿಲ್ಗೆ ಹೋದ್ರು. ಹಾಗಾಗಿ ನ್ಯಾಚುರಲ್ ಆಯಿಲ್ಗೆ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಹಾಗಾಗಿ ಅದರ ಅವೈಲಬಿಲಿಟಿ ಕೂಡ ಕಡಿಮೆ ಆಯಿತು. ಇದು ಈಗ ಮೊದಲೆಲ್ಲ ಏನಾಗ್ತಿತ್ತು, 8-10 ಸಾವಿರ ರೂಪಾಯಿಗೆ ಸಿಗ್ತಾ ಇದ್ದಂಥ ಟನ್ ಇದು 1 kg. ಇವತ್ತು 1 kg ಗಂಧ ಮಿನಿಮಮ್ 80,000 ರೂಪಾಯಿ ಇದೆ. ಈ 8-10 ಸಾವಿರ ರೂಪಾಯಿ ಸಿಗುತ್ತೆ. ಆದರೆ 1 ಟನ್ 80 ಲಕ್ಷ ರೂಪಾಯಿ ಆಗ್ತದೆ, 1 ಟನ್ ಗಂಧ. ಹಾಗಾಗಿ ಅವೈಲಬಿಲಿಟಿ ಕಡಿಮೆ ಆಗಿದೆ. ಆದರೆ ಈಗ ಇನ್ನೊಂದು ಜನಗಳು ಅದನ್ನು ಬೆಳೆಯೋ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಮೊದಲು ಗಂಧ ಕಡ್ಕೊಂಡು ಹೋದರೆ ಗೊತ್ತಾಯ್ತಿರಲಿಲ್ಲ. ಈಗ ಒಂದು ಮೈಕ್ರೋಚಿಪ್ ಅಂತ ಬಂದಿದೆ. ಅದನ್ನು ಗಂಧದ ಮರಕ್ಕೆ ಸೇರಿಸ್ಬಿಟ್ರೆ ಮತ್ತು ಅದನ್ನು ನಿಮಗೆ ಮೊಬೈಲ್ಗೆ ಕನೆಕ್ಟ್ ಮಾಡ್ಬೋದು. ಹೌದು, ಮತ್ತು GPS ಎನೇಬಲ್ ಮಾಡ್ಬೋದು. ಈಗ ಯಾರ ಗಂಧ ಕಡಿಲಿಕ್ಕೆ ಬಂದರೆ ಕೂಡಲೇ ನಮ್ಮ ಮೊಬೈಲ್ಗೆ ರಿಂಗ್ ಬರ್ತದೆ, ಸೌಂಡ್ ಅಂದರೆ ಅವ್ನು ಕಡಿತಾ ಇದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಆಯಿತು, ನೀವು ಇಮ್ಮಿಡಿಯೇಟಾಗಿ ಹೋಗೋಕ್ಕಾಗಲಿಲ್ಲ ಅಂದ್ರೂ
ನೀವು ಅದನ್ನು ಪೀಸನ್ನ ಅವನ್ನೆಲ್ಲೇ ತೊಗೊಂಡೋಗಿ ಇಟ್ಟರು GPS ಎನೇಬಲ್ ಮಾಡಿಕೊಂಡು ಅವ್ನು ಇಟ್ಟಿರೋ ಜಾಗಕ್ಕೂ ಕೂಡ ಕರ್ಕೊಂಡು ಹೋಗುತ್ತೆ. ಹಂಗಾಗಿ ಏನಾಗಿದೆ, ಕಳ್ತನ ಮಾಡೋರು ಗೊತ್ತಿಲ್ಲದೆ ಮಾಡಬೇಕೆ ಹೊರತು ಈ ಥರ ಎಲ್ಲ ಟೆಕ್ನಾಲಜಿ ಇದೆ ಅಂದರೆ ಕಳ್ತನ ಮಾಡೋಕೆ ಹೋಗಲ್ಲ ಯಾರು. ಟೆಕ್ನಾಲಜಿ ಸಾಮಾನ್ಯವಾಗಿ ಪ್ರೈವೇಟ್ ಆಗಿ ಯಾರು ಫಾರ್ಮ್ ಮಾಡ್ತಾರೆ ಅವರೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಇದಕ್ಕೆ ವುಡ್ ಸೈನ್ಸ್ ಅಂತ ಹೇಳಿ ಬೆಂಗಳೂರಿನಲ್ಲಿದೆ. ಆ ಸಂಸ್ಥೆ ಇದನ್ನು ಆದಷ್ಟು ಕಡಿಮೆ ರೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇವತ್ತಿನ ಪರಿಸ್ಥಿತಿ ತುಂಬಾ ಜಾಸ್ತಿ ಇದೆ. ಹೌದು. ಆದರೆ ಕಳ್ಳತನ ಮೊದಲಿಗೆ ಹೋಲಿಕೆ ಮಾಡಿದಾಗ ತುಂಬ ಕಡಿಮೆ ಆಗಿದೆ. ಮತ್ತು ಗಂಧ ಕೂಡ ಅವೈಲಬಿಲಿಟಿ ಕೂಡ ಕಡಿಮೆ ಆಗಿದೆ. ಅಂದ್ರೆ ಇವಾಗ ನೀವು ಹೇಳಿದ್ರಲ್ಲ ಸರ್, ಇದು ಡಿಮ್ಯಾಂಡ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಸ್ಮಗ್ಲಿಂಗ್ ರೇಟ್ ಜಾಸ್ತಿ ಇರೋದ್ರಿಂದ ಡಿಮ್ಯಾಂಡ್ ಆಬ್ವಿಯಸ್ಲಿ ಜಾಸ್ತಿ ಇದೆ. ಹೌದು. ಅದು ರೈತರು ಈಗ ಏನು ಮಾಡಿದ್ದಾರೆ, ಒಬ್ಬೊಬ್ಬ 10 ಎಕರೆ 20 ಎಕರೆ ಹಿಂಗೆಲ್ಲ ಹಾಕಿ ಬೆಳೆಸ್ತಾ ಇದ್ದಾರೆ. ಇದಕ್ಕೆ ಈಕ್ವಲೆಂಟ್ ಆಗಿ ಇನ್ನೊಂದಿದೆ, ರಕ್ತಚಂದನ ಅಂತ. ಅದು ಆಂಧ್ರದಲ್ಲಿ ತಿರುಪತಿ ಬೆಟ್ಟಲ್ಲೇ ಬೆಳೀತಾ ಇದ್ದಂಥ ಇದು. ಈಗ ಅದು ರೈತರೆಲ್ಲ ಬೆಳೀಲಿಕ್ಕೆ ಶುರು ಹಚ್ಚಿದ್ದಾರೆ. ಎಲ್ಲ ಜಮೀನುಗಳಲ್ಲೂ ಕೂಡ ಅದು ಕಂಡು ಬರ್ತಾ ಇದೆ. ಇತ್ತೀಚೆಗೆ ನಮ್ಮಲ್ಲಿ ಕೂಡ ಈಗ ಹುಲಿಕೆರೆ ಹತ್ರ ಮತ್ತು ಶೆಟ್ಟಹಳ್ಳಿ ಅಂತಿದೆ, ಇಲ್ಲೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಹಿಂದೆ ಬೀಜ ಹಾಕಿ ಬಂದದ್ದು ಇದೆ. ತುಂಬ ಜನಕ್ಕೆ ಇದು ರಕ್ತಚಂದನ ಅಂತ ಗೊತ್ತೇ ಇಲ್ಲ. ಗೊತ್ತಿರೋರು ಕಳ್ಳತನ ಮಾಡಿದ್ರು ಕೂಡ ಅದು ಭಾಳ ಸಿಗಾಕೊಳ್ತಾರೆ, ಪನಿಷ್ಮೆಂಟ್ ಇದೆ. ಹಾಗಾಗಿ ಕಳ್ಳತನ ಮಾಡೋದು ಕಡಿಮೆ ಆಗ್ತಾ ಇದೆ. ಮತ್ತು ಮೊದಲೆಲ್ಲ ಏನಾಗ್ತಿತ್ತು, ಈ ರೆಡ್ ಸ್ಯಾಂಡರ್ ಅನ್ನೋದು ಕೂಡ ರಕ್ತಚಂದನ ಕಳ್ಳತನ ಮಾಡೋರು ತಗೊಂಡು ಬೇರೆ ದೇಶಕ್ಕೆಲ್ಲ ಕಳಿಸೋರು, ಸ್ಮಗಲ್ ಮಾಡೋರು ಎಲ್ಲ ಮಾಡಿದ್ರು. ಈಗ ಇದು ರೆಡ್ ಲಿಸ್ಟ್ ಅಂತೀವಿ, ಅಂದರೆ ಅವನತಿನಲ್ಲಿರುವಂಥ ಒಂದು ವಸ್ತು. ಅದಕ್ಕೆ ಏನು ಮಾಡಿದ್ದಾರೆ, ಇದನ್ನು ಇಂಡಿಯಾದಿಂದ ವರ್ಷಕ್ಕೆ 300 ಟನ್ನಷ್ಟೇ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಿಮ್ಮ ಹತ್ರ ಜಮೀನಲ್ಲಿ ಇದ್ದರೂ ಕೂಡ ನೀವು ಕಟ್ ಮಾಡಿ ಮಾರಾಟ ಮಾಡೋಕ್ಕಾಗಲ್ಲ. ಡೊಮೆಸ್ಟಿಕಲ್ಲಿ ಡಿಮಾಂಡ್ ಕಡಿಮೆ. ಇದು ಏನಿದ್ರು ಜಪಾನು ಮತ್ತು ಚೈನಾದಲ್ಲಿ ಮಾರ್ಕೆಟ್. ಇದನ್ನು ಅಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಆದರೆ ಬೇರೆ ಬೇರೆ ಎಂಡ್ ಯೂಸು ನಮಗೂ ಗೊತ್ತಾಗ್ತಾ ಇಲ್ಲ. ಹಾರ್ಡ್ವೇರಲ್ಲಿ ಕೂಡ ಉಪಯೋಗಿಸ್ಬೋದು. ಆದರೆ ನಮ್ಮ ಭಾರತದಲ್ಲಿ ಇದನ್ನು ಗೊಂಬೆ ಮಾಡಲಿಕ್ಕೆ ಬಿಟ್ಟರೆ ಆಯುರ್ವೇದಿಕಲ್ಲಿ ಅಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ. ಅದಕ್ಕೆ ಇಷ್ಟು ಅಗಾಧವಾದ ಕ್ವಾಂಟಿಟಿ ಬೇಕಾಗಲ್ಲ. ಅದೇ ಇದು ಪ್ರೈವೇಟ್ ಫಾರ್ಮಿಂಗ್ ಮಾಡಲಿಕ್ಕೆ ಗೌರ್ಮೆಂಟ್ ಏನಾದರೂ ಪರ್ಟಿಕ್ಯುಲರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ, ಇದಕ್ಕೆ ಫ್ರೀಯಾಗಿ ಕೊಡ್ತಾರೆ. ಆದರೆ ನೀವು ಆ ಗಿಡಗಳು ಬಂದಾದಮೇಲೆ RTCನಲ್ಲಿ ಎಂಟ್ರಿ ಮಾಡಿಸ್ಬೇಕು, ಹಾಕಿದ್ದೀವಿ ಅಂತ ಉಳ್ಕೊಂಡಿರೋ ಗಿಡಗಳ. ಅದಕ್ಕೆ ನಿಮಗೆ ಅದಕ್ಕೆ ಕತ್ತರವಣೆ ಮಾಡುವಾಗ ಸುಲಭ ಆಗ್ತದೆ. RTCಲಿ ಎಂಟ್ರಿ ಆಗಿಬಿಟ್ರೆ ಕತ್ತರವಣೆ ಮಾಡುವಾಗ ಸುಲಭ ಆಗ್ತದೆ. ಅದರಿಂದ ಆ ದೃಷ್ಟಿಯಿಂದ ಎಂಟ್ರಿ ಮಾಡಿಸ್ಬೇಕಷ್ಟೆ. ಕಂಪ್ಲೀಟ್ ಇಲ್ಲದೆ ಇದ್ರೂ ಎಷ್ಟು ಗಿಡ ಉಳ್ಕೊಂಡಿವೆ ಅಷ್ಟಕ್ಕೆ ನಿಮಗೆ ರಹದಾರಿ ತಗೊಳಕ್ಕೆ ಸುಲಭ ಆಗ್ತದೆ, ಪರ್ಮಿಟ್ ತಗೊಳಕ್ಕೆ. ಕಡಿಮೆ ಆಗ್ತಾ ಇದೆ. ಮತ್ತು ಜನಕ್ಕೆ ಬೇರೆ ಬೇರೆ ಉದ್ಯೋಗಗಳು ಸಿಕ್ಕಿದೆ. ಹಾಗಾಗಿ ಇದ್ರ ಮೇಲೆ ತಗೊಬಂದು ಕಳ್ಳತನ ಮಾಡಿ ಮಾರಿ ಬದುಕುವಂಥದ್ದಿಲ್ಲ. ಅವ್ರಿಗೆ ಬೇರೆ ಬೇರೆ ಉದ್ಯೋಗಗಳು ಇರೋದ್ರಿಂದ ಈಗ ಒಬ್ಬ ಹೊರಗಡೆ ಹೋದರೆ 1,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಈಗ ಒಂದು ತುಂಡು ತೇಗ ಮರ ಹೊತ್ಕೊ ಬಂದಿದ್ರು ಅಷ್ಟೇ ಸಿಕ್ತಿತ್ತು ಅವನಿಗೆ. ಈಗ ಅದಕ್ಕೆ ಪನಿಷ್ಮೆಂಟು ಕಷ್ಟಪಡಬೇಕು, ಇಲ್ಲಿ ಅದು ಬೇಕಾಗಿಲ್ಲ. ಹಾಗಾಗಿ ಜನ ಈ ಅರಣ್ಯದ ಪದಾರ್ಥಗಳ ಮೇಲೆ ಅವಲಂಬಿತ ಮಾಡೋದು ಮತ್ತು ಅದನ್ನು ಸ್ಮಗಲ್ ಮಾಡೋರು ದಿನೇ ದಿನೇ ಕಡಿಮೆ ಆಗ್ತಾಯಿದ್ದಾರೆ. ಹಾಗಾಗಿ ನ್ಯಾಚುರಲಿ ಅದಕ್ಕೆ ಡಿಮಾಂಡು ಕಡಿಮೆ. ಈಗ ಮರಮಟ್ಟುಗಳು ತೇಗದೇ ಆಗಲಿ ಇದೇ ಆಗಲಿ, ಮೊದಲು ಮನೆಯೆಲ್ಲ ಬಾಗಿಲು ಕಿಟಿಕಿ ಅದೇ ಉಪಯೋಗಿಸೋರು. ಈಗ ಬೇರೆ ಬೇರೆ PVC ಆ ಥರದ ಮೆಟೀರಿಯಲ್ಗಳೆಲ್ಲ ಬಂದಿದೆ. ಹಾಗಾಗಿ ಅದ್ರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಈಗ ಕೆಲವೊಂದು ಸರ್ಕಾರಿ ಬಿಲ್ಡಿಂಗ್ಗಳಿಗಂತೂ ಮರ ಉಪಯೋಗಿಸೋದೇ ಇಲ್ಲ, ಬರೀ ಕಬ್ಬಿಣದಿಂದಲೇ ಬಾಗಿಲು ಕಿಟಕಿಗಳು ಆ ಥರದ್ದೆಲ್ಲ ಮಾಡ್ತಾರೆ. ಮತ್ತು ಪಾರ್ಟಿಕಲ್ ಬೋರ್ಡ್ಗಳು ಬೇರೆ ಬೇರೆ ಥರದ ಇದು ಮಾರ್ಕೆಟಲ್ಲಿ ಬಂದಿದೆ. ಹಾಗಾಗಿ ಮರದ ಮೇಲೆ ಅವಲಂಬಿತ ಕಡಿಮೆ ಆಗಿದೆ. ಇದು ಪ್ರಾಣಿಗಳು ಮತ್ತೆ ಮರ ಬಿಟ್ಟರೆ ಸರ್, ಕಾಡಿನಲ್ಲಿ ಸಾಮಾನ್ಯವಾಗಿ ಇನ್ನೇನು ಬೇರೆ ಥರ ಸ್ಮಗ್ಲಿಂಗ್ ಆಗ್ಬೋದು ಸರ್? ಅಲ್ಲ, ಅದು ಸಾಮಾನ್ಯವಾಗಿ ಅದು ಏನಾಗ್ತದೆ, ಕಾಡಲ್ಲಿ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತಿದೆ. ಅದು ಸಾಮಾನ್ಯವಾಗಿ ಜನ ಈಗ ನೆಲ್ಲಿಕಾಯಿ ಆಗ್ಬೋದು, ಅಂಟೊಳಕಾಯಿ, ಸೀಗೆಕಾಯಿ ಆಗ್ಬೋದು, ಅದು ಪ್ರತಿ ವರ್ಷ ಬರುತ್ತೆ. ಅದಕ್ಕೆ ಅಂತೇಳಿ ನಾವೇನು ಮಾಡಿದ್ವಿ, ಟ್ರೈಬಲ್ ಜಾಸ್ತಿ ಇರೋ ಕಡೆಗೆ ಟ್ರೈಬಲ್ ಸೊಸೈಟಿಗಳು ಮಾಡಿದ್ವಿ. ಅದು ತಂದು ಅವ್ರು ಅಲ್ಲಿ ಹಾಕಬೇಕು, ಅವ್ರಿಗೆ ಕೂಲಿ ಸಿಗಬೇಕು, ಅದನ್ನು ಪ್ರಾಪರ್ ಚಾನಲಲ್ಲಿ ಡಿಸ್ಪೋಸ್ ಮಾಡಬೇಕು. ಅದಕ್ಕೆ ಅವ್ರಿಗೆ ಅನುಮತಿ ಇದೆ. ಹಾಗಾಗಿ ಅವರು ಅದನ್ನು ಸಂಗ್ರಹ ಮಾಡ್ತಾರೆ. ಆ ಹೆಸರಿನಲ್ಲೇ ಎಲ್ಲೊಮ್ಮೆ ಕಳ್ಳತನ ಆಗ್ಬೋದು, ಅಥವಾ ಇವರು ತಂದ ಪದಾರ್ಥನ ಬೇರೆಯವರು ಕದ್ದಿಗ್ಬೋದು. ಈ ಥರದ್ದು ನಡೀತವೆ. ಆದರೆ ಮೊದಲೇ ನಡೀತಾ ಇತ್ತು, ಅಷ್ಟಿಲ್ಲ. ಮತ್ತು ಫಾರೆಸ್ಟ್ ಮೇಲೆ ಅವಲಂಬಿತ ಆಗಿರೋ ರೈತರು ಕೂಡ ಈಗ ಮೊದಲೆಲ್ಲ
ನೇಗ್ಲು ನೊಗ ಅದು ಇದಕ್ಕೆಲ್ಲ ಬೇಕಾಗಿತ್ತು. ಈಗೆಲ್ಲ ಟೈರ್ ಗಾಡಿಗಳು ಬಂತು, ಈ ಕಬ್ಬಿಣ ನೇಗ್ಲುಗಳು ಬಂತು. ಈ ಕಾಡಿನ ಮೇಲೆ ಅವಲಂಬಿತ ಆಗಿರೋದು ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಈ ಸ್ವಂತಕ್ಕೆ ಹೋಗಿ ಕಡಿದು ಕಳ್ತನ ಮಾಡೋದಂತೂ ಕಡಿಮೆ ಇಲ್ಲ. ಮತ್ತೆ ಈ ಕಳ್ತನ ಮಾಡ್ಬೇಕಂದ್ರೆ ಸಿಕ್ಬಿದ್ದಂತವ್ರಿಗೆ ಸರ್ ಯಾವ ರೀತಿ ಶಿಕ್ಷೆಗಳ ಪ್ರಮಾಣ ಹೇಗಿದೆ? ಈಗ ಎಲ್ಲ ಮೊದಲು ಈಗ ಏನಾಗಿದೆ, ಆವಾಗ ಸಿಕ್ಕಿದ್ರು ಕೂಡ ನಮ್ಮಲ್ಲೇ ಏನೋ ಒಂದು ದಂಡ ಹಾಕಿ ಬಿಡೋದು ಅವೆಲ್ಲ ಮಾಡ್ಕೋತಾ ಇದ್ವಿ. ಈಗ FIR ಹಾಕಿ ಕೋರ್ಟ್ ಕೊಡಲೇಬೇಕಾಗ್ತದೆ. ಮತ್ತು ರೇಂಜ್ ಆಫೀಸರು ಇರೋದನ್ನು ಪೊಲೀಸ್ ಠಾಣೆಗೆ ಸಮಾಂತರ ಮಾಡೋದನ್ನು ಅವ್ರು FIR ಹಾಕಿದ ಮೇಲೆ ಅದು ಚಾರ್ಜ್ ಶೀಟ್ ಹಾಕೋವರೆಗೂ ಪ್ರಕರಣ ಅಲ್ಲಿ ಇರ್ತದೆ. ಹಾಗಾಗಿ ಯಾರೇ ಸಿಗಾಕೊಂಡ್ರು ಅವ್ರಿಗೆ ಕಷ್ಟ ಆಗ್ತದೆ. ಮತ್ತು ಪನಿಷ್ಮೆಂಟು ಅಷ್ಟೇ. ಮೊದಲು ಈಗ ಜಡ್ಜ್ಗಳು ಮತ್ತು ಲಾಯರ್ಗಳಿಗೆಲ್ಲ ಭಾಳಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ, ತರಬೇತಿಗಳಾಗಿದೆ. ಇದನ್ನು ಹಿಂಗೆ ಬಿಟ್ಟು ಹೋದರೆ ಇತ್ತೀಚೆಗೆ ತಾವು ನೋಡಿರ್ಬೋದು, ಅರಣ್ಯ ಬರೀ ಸರ್ಕಾರದ ಸೊತ್ತಲ್ಲ, ನಾವು ಕೋರ್ಟ್ನವರು ಕೂಡ ಅದನ್ನು ರಕ್ಷಣೆ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತೇಳಿ ಒಂದೊಬ್ಬರು ಜಡ್ಜ್ ತೀರ್ಮಾನ ಕೊಟ್ಟಿದ್ದಾರೆ. ಹಾಗೆ ಅವ್ರಿಗೆಲ್ಲ ಅವೇರ್ನೆಸ್ ಇರೋದ್ರಿಂದ ಇವಾಗ ಈ ಥರ ಕಳ್ತನ ಆದರೂ ಪನಿಷ್ಮೆಂಟನ್ನು ಸಿವಿಯರ್ ಮಾಡ್ತಾ ಇದ್ದಾರೆ. ಈಗ 3 ವರ್ಷದಿಂದ 7 ವರ್ಷದವರೆಗೂ ಪನಿಷ್ಮೆಂಟ್ ಇದೆ. ಹಾಗಾಗಿ ಜನ ಎದುರ್ಕೊಳ್ತಾರೆ. ನಾವು ಹಿಡಿದ್ರೆ FIR ಆದರೆ ಬಿಡಿಸ್ಕೊಳ್ಳೋದು ಕಷ್ಟ. ಮೊದಲೇನೋ ತಪ್ಪಿಸ್ಕೊಂಡು ಹೋಗ್ಬಿಡೋರು ಅಥವಾ ಒಂದಷ್ಟು ದಂಡ ಕಟ್ಬಿಟ್ಟು ಹೋಗೋರು. ಈಗ ಕಾಂಪೌಂಡ್ ಮಾಡೋದಿಲ್ಲ. FIR ಹಾಕಿದ್ಮೇಲೆ ಅದು ಕೋರ್ಟಲ್ಲೇ ಇತ್ಯರ್ಥ ಆಗಬೇಕು. ನಮ್ಮ ಕಚೇರಿನಲ್ಲಿ ಇತ್ಯರ್ಥ ಮಾಡೋಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಕೋರ್ಟ್ಗೆ ಹೋದ್ಮೇಲೆ ಅವರು ಲಾಯರ್ ಫೀಸು ಅವು ಇವೆಲ್ಲ ಕಷ್ಟ ಆಗ್ತವೆ. ಆ ಕಾಂಪ್ಲಿಕೇಶನ್ಸ್ ನೋಡಿದ್ರೆ ಬೇಡ ಅನಿಸುತ್ತೆ ಅವ್ರಿಗೆ ಕಳ್ತನ ಮಾಡೋದೆ. ಹಾಗಾಗಿ ಅಪರೂಪಕ್ಕೆ ಅಲ್ಲೊಮ್ಮೆ ಸಿಗುತ್ತೆ ಕಳ್ತನ, ಇಲ್ಲ ಅಂತಲ್ಲ. ಆದರೆ ಕಾನೂನು ಪ್ರಕಾರನೇ ಹೋಗ್ಬೇಕೇ ಹೊರತು ಅದನ್ನು ಕಾನೂನು ಬಿಟ್ಟು ಏನು ಮಾಡೋಕ್ಕಾಗ್ತಾ ಇಲ್ಲ ಈಗ. ಸೊ ಹಂಗಾಗಿ ಇವತ್ತಿನ ಪ್ರಕರಣಗಳು ತುಂಬ ಕಡಿಮೆ ಆಗ್ತಾ ಇರೋದು. ಜೊತೆಗೆ ಸರ್ ಮಾತಾಡ್ಬೇಕಂತಂದ್ರೆ ಈ ಕಾಡುಗಳಲ್ಲಿ ಟೂರಿಸ್ಟ್ಗಳದ್ದು ಯಾವ ಥರ ಪ್ರಾಬ್ಲಮ್ಗಳು ತೊಂದರೆ? ನಾವು ಪ್ರತಿ ಕಾಡಿನಲ್ಲಿ 20% ಟೂರಿಸಮ್ಗೋಸ್ಕರ ಮಾರ್ಕ್ ಮಾಡಿದ್ದೀವಿ. ಆದರೆ ಕೆಲವು ಕಡೆ 10% ಇರ್ಬೋದು, 12% ಇರ್ಬೋದು. ಮ್ಯಾಕ್ಸಿಮಮ್ ಅಂದರೆ 20%. ಅದ್ರ ಮೇಲೆ ಹೋಗೋಗಿಲ್ಲ. ಅದರಲ್ಲಿ ನಾವು ಎಷ್ಟು ವೆಹಿಕಲ್ಗಳನ್ನು ಓಡಾಡಿಸ್ಬೋದು ಅಂತ ಕ್ಯಾರಿಂಗ್ ಕೆಪಾಸಿಟಿ ಕೂಡ ಲೆಕ್ಕ ಹಾಕಿದ್ದೀವಿ. ಅದ್ರ ಪ್ರಕಾರ ಮಾಡ್ತಾಯಿದ್ದಾರೆ. ಬಹುತೇಕ ಏನಾಗಿದೆ, ನಮ್ಮಲ್ಲಿ ಟೂರಿಸಮ್ಗೆ ಪ್ರಾಮುಖ್ಯತೆ ಕೊಡೋ ಬದಲು ಜಂಗಲ್ ಲಾಡ್ಜಸ್ ಆ್ಯಂಡ್ ರಿಸಾರ್ಟ್ಸ್ ಅಂತಿದೆ, ಅವರು ಮತ್ತು ಪ್ರವಾಸೋದ್ಯಮ ಇಲಾಖೆಯವರು ನೋಡ್ಕೊಳ್ತಾರೆ. ನಾವು ಮೊದಲಿಂದ ಬಂಡೀಪುರ, ನಾಗರಹೊಳೆ, ದಾಂಡೇಲಿ ಈ ಥರ ಜಾಗಗಳಲ್ಲಿ ಮಾಡ್ತಾಯಿದ್ವಿ. ಅಲ್ಲಿ ಡಾರ್ಮೆಟ್ರಿಗಳು ಮಾಡಿ ಸುತ್ತಮುತ್ತ ಹಳ್ಳಿ ಯುವಕರುಗಳು, ಟೀಚರ್ಗಳು ಅಥವಾ ಯಾವ್ದಾರ ರಾಜಕೀಯ ಪದಾಧಿಕಾರಿಗಳು ಅವ್ರನ್ನ ಕರೆದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತೀವಿ. ಅವ್ರಿಗೆ ಪ್ರಾಣಿಗಳ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಫಾರೆಸ್ಟ್ ಬಗ್ಗೆ, ಅದರ ಉಳಿಸೋದ್ರ ಬಗ್ಗೆ ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಆಗ ಅವರನ್ನು ಕರ್ಕೊಂಡೋಗಿ ತೋರಿಸ್ಲಿಕ್ಕೂ ಕೂಡ ಈ ಟೂರಿಸಮ್ ಝೋನಲ್ಲಿ ಕರ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಈಗ ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಕಾಡಿನ ಒಳಭಾಗಕ್ಕೆ ಈ ಟೂರಿಸಮ್ ಝೋನ್ ಬಿಟ್ಟು ಜನಗಳನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಮೊದಲೆಲ್ಲ ಯಥೇಚ್ಛವಾಗಿ ಕಾಡೆಲ್ಲ ಗೊತ್ತಿರುವಂಥವ್ರು ಕರ್ಕೊಂಡೋಗಿ ಮಾಡ್ತಾಯಿದ್ವಿ. ಈಗ ಅದು ಸಾಧ್ಯನೇ ಇಲ್ಲ. ಈಗ ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ನಾವು ಸ್ಟಾಫ್ಗೆಲ್ಲ ಇಲಾಖೆಯಿಂದ ಮೊಬೈಲ್ ಕೊಡಿಸಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹುಲಿ ಮತ್ತು ಹೆಜ್ಜೆ ಅಂತ ಎಲ್ಲ ಸಾಫ್ಟ್ವೇರ್ ಇದು ಬಂದು ಈಗ ಆ್ಯಪ್ಗಳು ಡೆವಲಪ್ ಮಾಡಿದ್ದೀವಿ. ಹಾಗಾಗಿ ಯಾರನ್ನು ಬೇಕಾದ್ರೂ ಅಲ್ಲಿ ರೆಕಾರ್ಡ್ ಮಾಡಿಕೊಂಡು ಮಾಹಿತಿ ಕೊಡ್ಬೋದು. ಆ ದಿಶೆಯಲ್ಲಿ ಈಗ ಬೇರೆಯವರು ಕಾಡೊಳಗಡೆ ಎಂಟ್ರಿ ಆಗೋದು, ಅನುಮತಿ ಇಲ್ಲದೆ ಹೋಗೋದು ಕಷ್ಟ, ಸಾಧ್ಯ ಆಗೋದೇ ಇಲ್ಲ. ಮತ್ತು ಈಗ ನಾನು ಹೇಳಿದೆ, ಒಂದು ಹುಲಿ ಅಂತಿದೆ, ಹೆಜ್ಜೆ ಅಂತ ಸಾಫ್ಟ್ವೇರ್ ಇದೆ. ಅದನ್ನು ನೀವು ಸ್ಟಾಪ್ ಕಡೆ ಬೆಳಗ್ಗೆ ಎದ್ದ ತಕ್ಷಣ ಆನ್ ಮಾಡಿದ ತಕ್ಷಣವೇ ಅದು ಎಷ್ಟೊತ್ತು ಆನ್ ಆಗಿದೆ, ಎಷ್ಟು ಬ್ಯಾಟ್ರಿ ಚಾರ್ಜ್ ಆಗಿದೆ, ಎಲ್ಲ ಮಾಹಿತಿ ಕೊಡ್ತಾರೆ. ಅಲ್ಲಿ ಮೊದಲು ಕ್ಯಾಂಪಲ್ಲಿ ಇದ್ದಾರೋ ಇಲ್ವೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ಒಂದು ಫೋಟೋ ಹೊಡೆದು ಅದು ಟ್ಯಾಗ್ ಮಾಡಿದ್ರೆ ಎಷ್ಟು ಗಂಟೆಯಲ್ಲಿ ಹೊಡೆದಿದ್ದಾರೆ ಅಂತ ಲೈವ್ ಬರುತ್ತೆ ನಮಗೆ. ನಂತರ ಅವರು ಯಾವ ಕಡೆ ಹೋದ್ರೂ ನಮಗೆ GPS ಟ್ಯಾಗ್ ಇರೋದ್ರಿಂದ ಗೊತ್ತಾಗುತ್ತೆ ಇವತ್ತು ಯಾವ ಕಡೆ ಹೋಗಿದ್ರು, ನಾಳೆ ಹಿಂದೆ ಯಾವ್ಯಾವ ಕಡೆ ಸುತ್ತಾಡಿದ್ದಾರೆ ಅನ್ನೋದೆಲ್ಲನೂ ನಾವು ಮ್ಯಾಪಲ್ಲಿ ಮಾರ್ಕ್ ಮಾಡ್ಬೋದು. ದಿನ ಒಂದೇ ಕಡೆ ಹೋಯ್ತಾರ ಅಥವಾ ಬೇರೆ ಬೇರೆ ಕಡೆ ಹೋಯ್ತಾರ ಅಂಥೇಳಿ. ಆ ಥರ ಅವ್ರು ಕೂತಿದ್ರೆ ಒಂದೇ ಕಡೆ ಕೂತಿರೋದು ಕೂಡ ಗೊತ್ತಾಗುತ್ತೆ ಟೈಮ್. ನಂತರ ಸಂಜೆ ಅವರು ವಾಪಸ್ ಬಂದಾದ್ಮೇಲೆ ಸ್ವಿಚ್ ಆಫ್ ಮಾಡೋವರೆಗೆ ಅದು ರೆಕಾರ್ಡ್ ಆಗ್ತಾನೆ ಇರ್ತದೆ. ಒಂದು ಸತಿ ಸ್ವಿಚ್ ಆಫ್ ಆದಮೇಲೆ ಎಷ್ಟು ಗಂಟೆಗೆ ಸ್ವಿಚ್ ಆಫ್ ಮಾಡಿದ್ರು, ಎಷ್ಟು ಬ್ಯಾಟ್ರಿ
ಲೆವೆಲ್ ಉಳ್ಕೊಂಡಿದೆ ಎಲ್ಲ ಮಾಹಿತಿ ಸಿಗುತ್ತೆ. ಹಾಗಾಗಿ ಈ ಟೆಕ್ನಾಲಜಿ ಇದು ಬಂದಾದಮೇಲೆ ನಮ್ಮೂರು ನಾನು ಇವಾಗ ಆ ಕಡೆ ಹೋಗಿದ್ದೆ ಅಲ್ಲಿ ಸುತ್ತಾಡ್ಕೊ ಬಂದೆ ಅಂತ ಈ ಮಧ್ಯೆಲ್ಲ ಬರೀ ರಿಪೋರ್ಟ್ ಬರೆಯೋರು, ರಿಪೋರ್ಟ್ ಮೇಲೆ ನಾವು ಡಿಪೆಂಡ್ ಆಗಿದ್ವಿ. ಈಗ ಇದು ಟೆಕ್ನಾಲಜಿ ಬಂದಾದಮೇಲೆ ನಾವು ರಿಯಲ್ ಟೈಮ್ ಕೂಡ ನೋಡ್ಕೋಬೋದು. ಈಗ ಕಾಡೊಳಗಡೆ ಭಾಳಷ್ಟು ಕ್ಯಾಮ್ರಾಗಳನ್ನು 360 ಡಿಗ್ರಿ ಸುತ್ತುವಂಥ ಕ್ಯಾಮ್ರಾಗಳು ಇಟ್ಟಿದ್ದಾರೆ, ಫಾರೆಸ್ಟ್ ಐ ಅಂತ. ಅದರಲ್ಲಿ ಯಾವುದೋ ಒಂದು ಪ್ರಾಣಿ ಮರಿ ಆಗ್ತಾ ಇದೆ ಅಂದರೆ ನಾವು ಇಲ್ಲೇ ಕೂತು ನೋಡ್ಬೋದು, ಎಲ್ಲಿ ಆಫೀಸಲ್ಲೇ ಕಂಪ್ಯೂಟರ್ನಲ್ಲಿ. ಯಾಕೆ ರಿಯಲ್ ಟೈಮು ಮೆಸೇಜ್ ಗೊತ್ತಾಗ್ತದೆ. ಹಾಗಾಗಿ ಯಾವ ಪ್ರಾಣಿ ಕೆರೆ ಹತ್ರ ಬರ್ತಾ ಇದೆ, ನೀರು ಕುಡಿತಾ ಇದೆಯಾ ಅಥವಾ ಏನು ಮಾಡ್ತಾ ಇದೆ, ಆ ರಿಯಲ್ ಟೈಮ್ ನಾವು ಪ್ರಾಣಿಗಳದ್ದು ಕೂಡ ಆಫೀಸಲ್ಲಿ ಕೂತ್ಕೊ ಕಂಪ್ಯೂಟರ್ನಲ್ಲಿ ನೋಡ್ಬೋದು. ಅಷ್ಟು ಟೆಕ್ನಾಲಜಿ ಈಗ ಕಾಡೊಳಗಡೆ ಬರ್ತಾ ಇದೆ. ಅದೇ ಥರ ಡ್ರೋನ್ಗಳು ಬಂದಿವೆ ಸಾಕಷ್ಟು. ಈಗ ಒಂದು ಹುಲಿಗೆ ನಾವು ಮತ್ತೆ ಬರೋ ಔಷಧಿ ಹೊಡೆದ್ರೆ ಎಲ್ಲೋಗಿ ಬಿದ್ದಿದೆ ಅಂತ ಹುಡುಕಾಡಬೇಕಿತ್ತು. ಈಗ ಮೇಲ್ಗಡೆ ಅದು ಡ್ರೋನಿಂದ ಯಾವ ಕಡೆ ಹೋಯ್ತಾ ಇದೆ ಏನು ಅನ್ನೋದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡ್ಕೋಬೋದು. ಹಾಗಾಗಿ ಟೆಕ್ನಾಲಜಿ ಏನು ಹೊರಗಡೆ ಬರ್ತಾ ಇದೆ ಅದು ಕಾಡಿಗೂ ಕೂಡ ಅನ್ವಯ ಆಗ್ತಾ ಇದೆ. ಹಾಗಾಗಿ ಕಾಡಿನಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ಮತ್ತು ಮೊದಲೆಲ್ಲ ಏನು ಮಾಡೋರು, ನಮ್ಮ ಲೋಕಲ್ ಜನನ್ನೇ ಅದಕ್ಕೆ ನಾವು ಕಾಡಿಗೆ ಸೇರಿಸ್ಕೊತಾ ಇದ್ವಿ. ಈಗ ಬರ್ತಾ ಇರುವಂಥವರೆಲ್ಲ ಕಂಪ್ಯೂಟ್ರ್ ಮತ್ತು ಸೈನ್ಸಲ್ಲಿ ಇಂಜಿನಿಯರ್ಸು ಎಲ್ಲ ಬರ್ತಾ ಇರೋದ್ರಿಂದ ಅವ್ರಿಗೆ ಈ ಟೆಕ್ನಾಲಜಿ ಹ್ಯಾಂಡಿ ಆಗಿದೆ. ಭಾಳ ಸುಲಭವಾಗಿ ಅವರು ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ಮತ್ತು ಉಪಯೋಗಿಸ್ತಾರೆ. ಆ ದೃಷ್ಟಿನಲ್ಲಿ ಇದು ತುಂಬ ಟೆಕ್ನಾಲಜಿ ಕಾಡಿಗೆ ಬಂದದ್ದು ಒಳ್ಳೆಯದು. ಮತ್ತು ಈಗ ಹಿಂದೆ ಎಲ್ಲ ಪಗ್ ಮಾರ್ಕ್ ಅಂತೇಳಿ ಹೆಜ್ಜೆ ಗುರುತು ತಗೊಂಡು ಅದನ್ನು ಗಂಡು ಹೆಣ್ಣು ಮರಿನೋ ಇದು ನೋಡ್ತಿದ್ವಿ. ಈಗ ಕ್ಯಾಪ್ಚರ್ ಆ್ಯಂಡ್ ರೀಕ್ಯಾಪ್ಚರ್ ಅಂತೇಳಿ ಕ್ಯಾಮ್ರಾಗಳು ಇಟ್ಬಿಡ್ತೀವಿ ಕಾಡಲ್ಲೇ. ಆ ಮಧ್ಯದಲ್ಲಿ ಒಂದು ಪ್ರಾಣಿ ಹೋದರೆ ಆ ಪ್ರಾಣಿಗೆ ಫೋಟೋಗ್ರಾಫ್ಸ ಆಟೋ ಆಗುತ್ತೆ. ಆಟೋ ಆದದನ್ನು ಹೋಗ್ಬಿಟ್ಟು ನಾವು ಅದನ್ನು ಲ್ಯಾಪ್ಟಾಪಲ್ಲೇ ತಗೊಬಂದು ಇಲ್ಲಿ ಕಂಪ್ಯೂಟ್ ಮಾಡಿ ಈಗ ಪ್ರತಿಯೊಂದಕ್ಕೂ ಕೂಡ ನಮ್ಮ ಹೆಬ್ಬೆಟ್ಟು ಒಬ್ಬ ಮನುಷ್ಯನ ಒಬ್ಬನ ವ್ಯತ್ಯಾಸ ಆಗ್ತದೆ. ಆದರೆ ಹುಲಿ ಮೇಲಿರೋ ಪಟ್ಟಿ ಕೂಡ ಒಂದು ಹುಲಿಗೂ ಇನ್ನೊಂದು ಹುಲಿಗೂ ಸಾಮ್ಯತೆ ಇರೋಲ್ಲ, ಬೇರೆ ಆಗ್ತಾ ಇರ್ತದೆ. ಅದು ಆ ಪ್ರಿನ್ಸಿಪಲ್ ಇಟ್ಕೊಂಡು ನಾವು ಈಗ ಅದಕ್ಕೆ ಒಂದು ಆ್ಯಪ್ ಇದೆ. ಈಗ ನೀವು ಆ ಆ್ಯಪ್ನಲ್ಲಿ ಎಲ್ಲ ನಮ್ಮಲ್ಲಿರುವಂಥ ಹುಲಿಗಳಿಗೆ ನಂಬರ್ ಕೊಟ್ಟು ನಾಮಕರಣ ಮಾಡ್ತೀವಿ. ಈಗ BT1 ಅಂದರೆ ಬಂಡೀಪುರ ಟೈಗರ್ 1, BT2 ಅಂದರೆ ಬಂಡೀಪುರ, ಆ ಥರ ಪ್ರತಿಯೊಂದು ಪಾರ್ಕಿಗೂ ಅದಕ್ಕೆ ಹೆಸರು ಕೊಡ್ತಾ ಇದ್ದೀವಿ. ನಾಳೆ ದಿನ ಯಾರೋ ಒಂದು ಹುಲಿ ಹೊಡೆದ್ಬಿಟ್ಟು ಚರ್ಮ ತೊಗೊಂಡೋಗಿ ಬಾಂಬೆಲಿ ಸಿಕ್ಕಾಕೋತಾನೆ ಅಂತ ಇಟ್ಕೊಳ್ಳಿ, ಅದನ್ನು ಈ ಆ್ಯಪಲ್ಲಿ ಹಾಕಿದ್ರೆ ಯಾವ ಊರದ್ದು ಎಲ್ಲಿ ಹೊಡೆದ ಇರ್ಬೋದು, ಯಾವ ಟೈಗರು, ಪ್ರತಿಯೊಂದು ಮಾಹಿತಿ ಸಿಕ್ಬಿಡುತ್ತೆ. ಹಾಗಾಗಿ ಇವಾಗ ಈ ಟೆಕ್ನಾಲಜಿ ಬಂದಾದಮೇಲೆ ಈ ಕಳ್ಳತನ ಮತ್ತು ಇವೆಲ್ಲ ಭಾಳ ಸುಲಭ ಆಗ್ತಾ ಇದೆ. ಈ ಥರದ ಭಾಳಷ್ಟು ಆಧುನಿಕತೆನ ನಾವು ಫಾರೆಸ್ಟಲ್ಲಿ ಅಳವಡಿಸ್ಕೊತಾ ಇದ್ದೀವಿ. ಅದಕ್ಕೆ ತಕ್ಕಂಗೆ ತರಬೇತಿ ಕೂಡ ಆಗ್ತಾ ಇದೆ ಮತ್ತು ಸಿಬ್ಬಂದಿಗಳಿಗೂ ಕೂಡ ತರಬೇತಿ ಕೊಟ್ಟು ಅದನ್ನು ಅಣಿಗೊಳಿಸ್ತಾ ಇದ್ದೀವಿ. ಮೊದಲು ನಾನು ಬಂಡೀಪುರದಲ್ಲಿ 100 ಟೈಗರ್ ಇದೆ ಅಂದರೆ 100 ಎಲ್ಲ ಸುಳ್ಳು ಹೇಳ್ತಾನೆ ಅನ್ನೋರು. ಈಗ ಅದಕ್ಕೆ ಬೇಕಾದಂಥ ಫೋಟೋಗ್ರಾಫಿಕ್ ಎವಿಡೆನ್ಸ್ಗಳು ಮತ್ತು ಅದಕ್ಕೆ ನಂಬರ್ ಕೊಟ್ಟಿರೋದು ಪ್ರತಿಯೊಂದು ಸಿಕ್ಬಿಡುತ್ತೆ. ಈಗ ಮೊದಲಿನ ಹಾಗೆ ಊಹಾಪೋಹ ಏನಿರಲ್ಲ, ಎಲ್ಲ ಆ್ಯಕ್ಚುಲಿ ಏನು ಬೇಕೋ ಹಾಗೆ ಇದಾಗ್ತದೆ. ಹೌದೌದು. ಈಗ ಕಾಡಲ್ಲಿ ಈ ಥರ ನಾನು ಹೇಳೋದಲ್ಲ, ಭಾಳಷ್ಟು ಕಡೆಗೆ ಭಾಳಷ್ಟು ಮೆಥಡ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಅದು ಒಂದು ಕಡೆ ಸಕ್ಸಸ್ ಆದರೆ ಅದನ್ನೆಲ್ಲರೂ ಕಾಪಿ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತಿನ ದಿನಗಳಲ್ಲಿ ಸರ್ ನೋಡ್ಬೋದು, ಈಗ ಮಡಿಕೇರಿಗೆ ಟ್ರೈನ್ ತಗೊಂಡು ಹೋಗ್ಬೋದು ಅಂತ ಹೇಳಿ ರೋಡ್ಗಳನ್ನ ಕಾಡುಗಳನ್ನ ಕಡಿಯುವಂಥದ್ದು, ಬಂಡೀಪುರದಲ್ಲಿ ರೋಡ್ ಮಾಡ್ಲಿಕ್ಕೆ ಕಾಡುಗಳನ್ನ ತೆಗೆಯುವಂಥ ಇದರಿಂದೆಲ್ಲ ಪ್ರಾಣಿಗಳಿಗೆ ಯಾವ ರೀತಿ ಸುಮಾರು ಒಂದು 8-9 ವರ್ಷದ ಹಿಂದೆ ರಾತ್ರಿ ಹೊತ್ತು ಕೂಡ ವೆಹಿಕಲ್ ಓಡಾಡ್ತಿತ್ತು. ಈಗ ಅದನ್ನು ಬಂದ್ ಮಾಡಿದ್ವಿ, ನೈಟ್ ಟ್ರಾಫಿಕ್. ಈ ನೈಟ್ ಟ್ರಾಫಿಕ್ ಬಂದಾಗೋಕ್ಕೆ ಮುಂಚೆ ವರ್ಷಕ್ಕೆ ಒಂದು 400 ಪ್ರಾಣಿಗಳು 6 ಸಾಯ್ತಾಯಿದ್ದು, ಹಿಟ್ ಆ್ಯಂಡ್ ರನ್ ಕೇಸ್. ಈಗ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಬಂದಾಗೋದ್ರಿಂದ ಈಗ ಹಿಟ್ ಆ್ಯಂಡ್ ರನ್ ಕೇಸು 2 ಡಬಲ್ ಡಿಜಿಟಿಗೆ ಬಂದಿದೆ ಅಷ್ಟೇ. 3 ಡಿಜಿಟ್ ಇದ್ದದ್ದು ಈಗ ಬರೀ 30-40 ವರ್ಷಕ್ಕೆ ಸಾಯ್ತವೆ. ಒಂದು ಎರಡನೇದು, ಸರ್ಕಾರಕ್ಕೂ ಕೂಡ ಅಹಿತಕರ ಘಟನೆಗಳು ನಡೀತಾ ಇಲ್ಲ, ಕಳ್ಳತನ ಸ್ಮಗ್ಲಿಂಗು ಇವೆಲ್ಲ ನಡೀತಾ ಇಲ್ಲ. ಯಾಕೆ ರಾತ್ರಿ ಹೊತ್ತು ಮೂಮೆಂಟೇ ಇರೋದಿಲ್ಲ. ಹಾಗಾಗಿ ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿದೆ. ಆದರೆ ಬೇಕೇ ಬೇಕು ಅಂತ ಕೇರಳದವರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಆಲ್ಟರ್ನೇಟ್ ದಾರಿಗಳನ್ನು ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ, ಅದನ್ನು ಅವರು ಉಪಯೋಗಿಸ್ತಾ ಇದ್ದಾರೆ. ಯಾಕೆಂದರೆ ಕೆಲವೊಂದು ನಿಶಾಚರ ಪ್ರಾಣಿಗಳಿರ್ತವೆ, ರಾತ್ರಿ ಹೊತ್ತು ಮಾತ್ರ ಆ್ಯಕ್ಟಿವ್ ಆಗಿರ್ತವೆ, ಬೆಳಗ್ಗೆ ಹೊತ್ತು ಅವು ಗೂಡು ಸೇರ್ಕೊಂಡ್ಬಿಡ್ತವೆ.
ಅವೇನಾಗ್ತವೆ ಈ ಲೈಟಿನ ಬೆಳಕಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಅಲ್ಲೇ ನಿಲ್ತವೆ, ಅವ್ರು ಹೊಡ್ಕೊಂಡು ಹೋಗ್ತಾರೆ, ನಿಲ್ಸೋದಿಲ್ಲ. ಈ ಥರ ಹಿಟ್ ಆ್ಯಂಡ್ ರನ್ ಕೇಸ್ಗಳು ಭಾಳ ನಡೀತಾ ಇತ್ತು. ಈಗ ಅವಕ್ಕೆಲ್ಲ ರಾತ್ರಿ ಹೊತ್ತು ನಡೆಯುವಂಥ ಹಿಟ್ ಆ್ಯಂಡ್ ರನ್ ಕೇಸ್ಗಳೆಲ್ಲ ಕಡಿಮೆ ಆಗಿದೆ. ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಬಟ್ ಆದರೂ ಒಂದು ವರ್ಷಕ್ಕೆ ಒಂದು 20 ನಡೀತವೆ. ಆಗ ಮೊದಲೆಲ್ಲ ಏನು ಮಾಡ್ತಿದ್ರು, ಬೆಳಗ್ಗೆ ಹೊತ್ತು ಜನ ಹೋಗಿ ಆ ಥರ ಪ್ರಾಣಿಗಳು ಯಾವ್ದಾರ ಬಿದ್ದಿದ್ರೆ ಹೊತ್ಕೊಂಬರೋದು ಎಲ್ಲ ಮಾಡೋರು. ಈಗ ಆ ಥರದ್ದು ಇದ್ದರೆ ಕೊನೆಗೆ ತಪ್ಪಿ ಸಿಕ್ಕಿದ್ರೂ ನಾವು ತೊಗೊಂಡೋಗಿ ರೇಂಜ್ ಆಫೀಸ್ ಹತ್ರ ಹಾಕ್ತೀವಿ, 2 ದಿನ ಅಲ್ಲೇ ಇಡ್ತೀವಿ, ವಾಸನೆ ಬರ್ತದೆ. ವಾಸನೆ ಬಂದಾದ್ಮೇಲೆ ಕಾಡ್ಗೆ ಹಾಕ್ತೀವಿ. ಯಾಕೆ ಮುಂಚಿತವಾಗಿ ತೊಗೊಂಡೋಗಿ ಹಾಕ್ಬಿಟ್ರೆ ಅದು ಫ್ರೆಶ್ ಇದ್ದರೆ ಕದಿಯೋ ಚಾನ್ಸಸ್ ಇರ್ತಿತ್ತು. ಈಗ ಆ ಥರದ್ದು ಎಲ್ಲ ನಾವು ಇವಾಲ್ವ್ ಆಗ್ತಾ ಇದ್ದೀವಿ ದಿನ ಕಳೆದಂಗೆ, ಅದಕ್ಕೆ ಪರಿಹಾರಗಳು ಕೂಡ ಸಿಗ್ತಾ ಇವೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಕಾಡು ಮತ್ತು ಕಾಡಿನಲ್ಲಿ ಬರೋ ಪ್ರಾಣಿಗಳ ರಕ್ಷಣೆಗೆ ಏನ್ ಬೇಕು ಎಲ್ಲ ಯಾವುದೇ ಸರ್ಕಾರ ಇದ್ರೂ ಕಂಪ್ಲೀಟ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಹೌದು, ಆಧುನಿಕ ಸ್ಪರ್ಶ ಬರ್ತಾ ಇರೋದ್ರಿಂದ ಒತ್ತುವರಿ ಒಂದು ಸಮಸ್ಯೆ ಕಡಿಮೆ ಆದರೆ ಉಳಿದೆಲ್ಲ ಸರಿಯಾದಾಗಿದೆ. ಸರ್, ಇಷ್ಟೊತ್ತು ನಮ್ಮ ಮೈಸೂರು ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಭಾಗವಹಿಸಿ ಪ್ರಾಣಿಗಳ ಬಗ್ಗೆ ಮತ್ತು ಅರಣ್ಯ ಸಂಪತ್ತು ಬಗ್ಗೆ ವಿವರವಾಗಿ ವಿಸ್ತರಿಸೋದಕ್ಕೆ ನಮ್ಮ ಕಾರ್ಯಕ್ರಮದ ಪರವಾಗಿ, ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್.